ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾವು ಕುಬೇರ ಮೂವಿಯ ಸ್ಟೋರಿಯನ್ನ ನೋಡೋಣ. ಭಿಕ್ಷುಕ ಆಗಿದ್ದವನು ಕುಬೇರ ಆಗೋ ಕತೆ ಇದು. ಆದ್ರೆ ಭಿಕ್ಷುಕ ಇಂದ ಶ್ರೀಮಂತ ಆಗೋ ದಾರಿಯಲ್ಲಿ ಎಂತೆಂತ ದುರ್ಘಟನೆಗಳು ನಡೆಯುತ್ತೆ, ಎಂತ ಸಂಕಷ್ಟಗಳನ್ನ ಎದುರಿಸಬೇಕಾಗುತ್ತೆ ಅನ್ನೋದನ್ನ ಈ ವಿಡಿಯೋಲಿ ನೋಡೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಬೇ ಆಫ್ ಬೆಂಗಾಲ್ ಸಮುದ್ರದಲ್ಲಿ ತುಂಬಾನೇ ವರ್ಷಗಳಿಂದ ಆಯಿಲ್ ರಿಸರ್ವ್ ಏನಾದ್ರೂ ಸಿಗುತ್ತಾ ಅಂತ ಹುಡುಕ್ತಾ ಇದ್ದಾರೆ. ಆಪರೇಷನ್ ಸಾಗರ್ ಮಂಥನ್ ಅನ್ನೋ ಹೆಸರಲ್ಲಿ. ಕೊನೆಗೂ ತುಂಬಾನೇ ಶ್ರಮ ಕಷ್ಟಪಟ್ಟ ಮೇಲೆ ಈಗ ಪ್ರಪಂಚದಲ್ಲೇ ಅತ್ಯಂತ ಶುದ್ಧವಾಗಿರೋ ಆಯಿಲ್ ರಿಸರ್ವ್ ಸಿಗುತ್ತೆ. ಇದರಿಂದ ಭಾರತ ಬೇರೆ ದೇಶದ ಮುಂದೆ ಫ್ಯೂಯಲ್ ಇಂಧನಕ್ಕೋಸ್ಕರ ಕೈ ಚಾಚೋದು ಬೇಕಾಗಿಲ್ಲ. ಮುಂದಿನ 15 ವರ್ಷ ಭಾರತಕ್ಕೆ ಈ ಆಯಿಲ್ ರಿಸರ್ವ್ ಅಲ್ಲಿ ಇರೋ ತೈಲನೇ ಸಾಕಾಗುತ್ತೆ. ಇದರ ಪ್ಯೂರಿಟಿ ಚೆಕ್ ಮಾಡ್ತಿರೋರು ಮೀಡಿಯಾ ಎಲ್ಲ ಕರೆಸಿ ಈ ವಿಷಯ ಮೊದಲು ಎಲ್ಲರಿಗೂ ತಿಳಿಸಬೇಕು ಅಂದಾಗ ಇಲ್ಲಿನ ಇನ್ಚಾರ್ಜ್ ಆಗಿರೋ ಮುಕುಂದ್ ಅನ್ನೋ ವ್ಯಕ್ತಿ ಗವರ್ಮೆಂಟ್ ಅವರಿಗೆ ಮೊದಲು ಈ ವಿಷಯ ತಿಳಿಸದೆ ನೀರಜ್ ಅನ್ನೋ ದೊಡ್ಡ ಶ್ರೀಮಂತ ಬಿಸ್ನೆಸ್ ಮೆನ್ ಗೆ ಫೋನ್ ಮಾಡಿ ವಿಷಯ ಹೇಳಿದಾಗ ನೀರಜ್ ಈ ವಿಷಯ ಯಾರಿಗೂ ತಿಳಿದೇ ಇರೋ ಹಾಗೆ ನೋಡ್ಕೋ ಅಂತ ಹೇಳ್ತಾನೆ. ಬೆಳಗ್ಗೆವರೆಗೂ ಈ ವಿಷಯ ಲೀಕ್ ಆಗದೆ ಇರೋ ಹಾಗೆ ನೋಡ್ಕೊಂತೀನಿ ಅಂತ ಮುಕುಂದ್ ಅವರು ಹೇಳಿದಾಗ ಹಿಂದೆನೆ ನೀರಜ್ ಮಿನಿಸ್ಟರ್ ಸಿದ್ದಪ್ಪನ ಭೇಟಿಯಾಗಿ ಆಯಿಲ್ ರಿಸರ್ವ್ ಸಿಕ್ಕಿರೋ ವಿಷಯ ಹೇಳಿ ಅದು ಗವರ್ಮೆಂಟ್ ಗೆ ಸಿಗದೆ ಪ್ರೈವೇಟ್ ಅವ್ರಿಗೆ ಅಂದ್ರೆ ತನಿಗೆ ಕೊಟ್ರೆ ಎಲೆಕ್ಷನ್ಸ್ ಅಲ್ಲಿ ಸಹಾಯ ಮಾಡೋದಾಗಿ ಹೇಳ್ತಾ ಇದ್ದಾನೆ. ಗವರ್ಮೆಂಟ್ ನನ್ನಿಂದ ತೈಲವನ್ನ ಖರೀದಿಸಿ ಜನರಿಗೆ ಸಬ್ಸಿಡಿಯಲ್ಲಿ ಕೊಟ್ರೆ, ಕಡಿಮೆ ಬೆಲೆಗೆ ಕೊಟ್ರೆ ಜನ ಪದೇ ಪದೇ ನಿಮ್ಮನ್ನೇ ಎಲೆಕ್ಷನ್ ಅಲ್ಲಿ ಗೆಲ್ಲಿಸ್ತಾರೆ. ಆ ಆಯಿಲ್ ರಿಸರ್ವ್ ನ ಹುಡುಕಿರೋ ಶಿಪ್ ನ ನಾನು ಬ್ಲಾಸ್ಟ್ ಮಾಡಿಸ್ತೀನಿ. ಅದರ ಬಗ್ಗೆ ಯಾರ್ಯಾರು ತಿಳಿದಿದ್ದಾರೋ ಎಲ್ಲ ಸಾಯ್ತಾರೆ. ಆಮೇಲೆ ನೀವು ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡೋಕೆ ಕಾಂಟ್ರಾಕ್ಟ್ ನನಗೆ ಕೊಡ್ಸಿದ್ರೆ ನೀವು ಕೇಳಿದಷ್ಟು ಹಣ ನಿಮಗೆ ನಿಮ್ಮ ಪಾರ್ಟಿ ಅವ್ರಿಗೆ ಕೊಡ್ತೀನಿ ಅಂದಾಗ ಇದಕ್ಕೆ ಸಿದ್ದಪ್ಪ ಒಪ್ಕೊಂತಾರೆ. ತಕ್ಷಣ ನೀರಜ್ ತನ್ನ ಕಡೆಯವ್ರನ್ನ ಕಳಿಸಿ ಆ ಶಿಪ್ ಅಲ್ಲಿ ಬಾಂಬ್ ಗಳನ್ನ ಫಿಕ್ಸ್ ಮಾಡಿಸಿ ಬ್ಲಾಸ್ಟ್ ಮಾಡಿಸ್ತಾನೆ. ನೀರಜ್ಗೆ ಇನ್ಫಾರ್ಮೇಶನ್ ಕೊಟ್ಟ ಮುಕುಂದ್ ನ ಮಾತ್ರ ಕಾಪಾಡ್ತಾನೆ ಅಷ್ಟೇ. ಮುಂದಿನ ದಿನ ನೀರಜ್ ತನ್ನ ತಂದೆಗೆ ಆಯಿಲ್ ರಿಸರ್ವ್ ಬಗ್ಗೆ ಹೇಳಿ ಇನ್ನ 5 ವರ್ಷದಲ್ಲಿ ಪ್ರಪಂಚದ ಅತ್ಯಂತ ಶ್ರೀಮಂತ ವ್ಯಕ್ತಿ ಆಗ್ಬೇಕು ಅನ್ನೋ ಆಸೆಯ ಬಗ್ಗೆ ತನ್ನ ತಂದೆಯ ಬಳಿ ಹೇಳ್ಕೊಂತ ಇದ್ದಾನೆ. ಅದೇ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ ಮಿನಿಸ್ಟರ್ ಆಗಿರೋ ಸಿದ್ದಪ್ಪ ಪ್ರೆಸ್ ಮೀಟ್ ಕರೆದು ಏನೋ ನಡಿಬಾರ್ದು ನಡೆದೋಯ್ತು, ಶಿಪ್ ದುರಂತ ನಮ್ಮೆಲ್ಲರಿಗೂ ದುಃಖವನ್ನ ತಂದಿದೆ, ಎಂಕ್ವೈರಿ ಮಾಡ್ತೀವಿ, 20 ಲಕ್ಷ ಮೃತಪಟ್ಟ ವರ್ಕರ್ಸ್ ನ ಫ್ಯಾಮಿಲಿಗೆ ಕೊಡ್ತೀವಿ ಅಂತ ಪ್ರೆಸ್ ನ ಮುಂದೆ ಹೇಳ್ತಾರೆ. ನಂತರ ನೀರಜ್ ಮತ್ತೆ ಅವನ ತಂದೆ ಇಬ್ರು ಸಿದ್ದಪ್ಪ ಹತ್ರ ಬಂದಾಗ ತಮ್ಮ ಪಾರ್ಟಿ ಮೆಂಬರ್ಸ್ ಗೆ, ಪ್ರೆಸ್ ಗೆ, ಅಪೋಸಿಷನ್ ಪಾರ್ಟಿಗೆ ಅದಕ್ಕೆ ಇದಕ್ಕೆ ಅಂತ ಟೋಟಲ್ 1 ಲಕ್ಷ ಕೋಟಿ ಹಣವನ್ನ ಕೊಟ್ರೆ ಬೇ ಆಫ್ ಬೆಂಗಾಲೇ ನಿಮ್ಗೆ ಕೊಡ್ತೀವಿ, 50,000 ಕೋಟಿ ಬ್ಲಾಕ್, 50,000 ಕೋಟಿ ವೈಟ್ ಮನಿಯಲ್ಲಿ ಕೊಡ್ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರೆ ಸಿದ್ದಪ್ಪ. ಇದಕ್ಕೆ ಒಪ್ಕೊಂತಾನೆ ಕೂಡ ನೀರಜ್. ವಾಪಸ್ ಡೆಲ್ಲಿಯಿಂದ ಮುಂಬೈಗೆ ಫ್ಲೈಟ್ ಅಲ್ಲಿ ನೀರಜ್ ಮತ್ತೆ ಅವನ ತಂದೆ ಬರ್ಬೇಕಾದ್ರೆ ತಂದೆ ಹೇಳ್ತಾರೆ ಇಷ್ಟೊಂದೆಲ್ಲ ಹಣ ಟ್ರಾನ್ಸ್ಫರ್ ಮಾಡೋದ್ರಲ್ಲಿ ತುಂಬಾನೇ ರಿಸ್ಕ್ ಇದೆ, ಯಾರಾದ್ರೂ ಎಕ್ಸ್ಪರ್ಟ್ ನ ಹಿಡಿಬೇಕು. ನನಗೆ ದೀಪಕ್ ಅನ್ನೋ CBI ಆಫೀಸರ್ ಗೊತ್ತು, ಸಾವಿರಾರು ಕೇಸಸ್ ನ ಸಾಲ್ವ್ ಮಾಡಿದಾನೆ. ನಮ್ಮ ಆಫೀಸ್ ಮೇಲೂ ಕೂಡ ರೇಡ್ ಮಾಡಿ 100 ಕೋಟಿ ಹಣವನ್ನ ಹಿಡಿದಿದ್ದ. ಆದ್ರೆ ಒಬ್ಬ ಮಿನಿಸ್ಟರ್ ಮೇಲೆ ರೇಡ್ ಮಾಡೋಕೆ ಹೋದಾಗ ಮಿನಿಸ್ಟರೇ ದೀಪಕ್ ಮೇಲೆ ಸುಳ್ಳು ಕೇಸನ್ನ ಹಾಕಿ ಜೈಲಿಗೆ ಕಳಿಸಿದ್ದಾರೆ. ಸದ್ಯಕ್ಕೆ 5 ವರ್ಷಗಳಿಂದ ಜೈಲಲ್ಲಿ ಇದ್ದಾನೆ. ಅವನನ್ನ ಏನಾದ್ರೂ ಮಾಡಿ ಹೊರಗೆ ಕರ್ಕೊಂಡ್ ಬಂದ್ರೆ ನಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಅದೇ ಜೈಲಲ್ಲಿ ಇರೋ ದೀಪಕ್ ನ ಭೇಟಿ ಆಗೋಕೆ ಅವನ ಹೆಂಡತಿ ಬಂದಿದ್ದಾಳೆ. ಇನ್ನ 3 ತಿಂಗಳಲ್ಲಿ ಮತ್ತೆ ಕೋರ್ಟ್ ಹಿಯರಿಂಗ್ ಇದೆ, ಆಗ ಖಂಡಿತ ಶಿಕ್ಷೆ ಆಗಲ್ಲ, ಜೈಲಿಂದ ಹೊರಗೆ ಬರ್ಬೋದು ಅಂತ ಇಬ್ಬರು ನಂಬಿದ್ದಾರೆ. ದೀಪಕ್ 5 ವರ್ಷದಿಂದ ತನ್ನ ಮಗಳನ್ನ ಕೂಡ ನೋಡೋಕಾಗದೆ ತುಂಬಾನೇ ದುಃಖದಲ್ಲಿ ಇದ್ದಾನೆ. ನಂತರ ದೀಪಕ್ ನ ಭೇಟಿ ಆಗೋಕೆ ಬಂದ ನೀರಜ್ ನಮಿಗೋಸ್ಕರ ನೀನು ಕೆಲಸ ಮಾಡಿದ್ರೆ ನಿನ್ನನ್ನ ಜೈಲಿಂದ ಬಿಡಿಸೋ ಜವಾಬ್ದಾರಿ ನಂದು ಅಂದಾಗ ನಿಮ್ ಜೊತೆ ಸೇರಿ ಮಾಡಬಾರ್ದು ಕೆಲಸ ಮಾಡೋಕೆ ನನಗೆ ಇಷ್ಟ ಇಲ್ಲ, ನನಗೆ ಕೋರ್ಟ್ ಮೇಲೆ ನಂಬಿಕೆ ಇದೆ, ನನಗೆ ನ್ಯಾಯ ಸಿಗುತ್ತೆ ಅಂದಾಗ ನೀರಜ್ ನ್ಯಾಯ, ಹಣ ಮತ್ತೆ ಪವರ್ ಇದ್ರೆ ಮಾತ್ರ ಸಿಗೋದು, ಟ್ರೈ ಮಾಡಿ ನೋಡಿ, ಆಗ್ಲಿಲ್ಲ ಅಂದ್ರೆ ನಾನಿದ್ದೀನಿ ಅಂತ ಪೊಲೀಸ್ ಅವ್ರಿಗೆ ಫೋನ್ ಕೊಟ್ಟು ಹೋಗ್ತಾನೆ. ಬೇಕು ಅಂದಾಗ ದೀಪಕ್ಗೆ ಫೋನ್ ಇಸ್ಕೊಂಡು ಕಾಲ್ ಮಾಡ್ಲಿ ಅಂತ. ಆದ್ರೆ ಕೋರ್ಟ್ ಅಲ್ಲಿ ದೀಪಕ್ಗೆ ನ್ಯಾಯ ಸಿಗಲ್ಲ, ಯಾವುದೇ ತಪ್ಪು ಮಾಡದೇ ಇದ್ರು 10 ವರ್ಷ ಶಿಕ್ಷೆ ಆಗುತ್ತೆ. ಇದರಿಂದ ತುಂಬಾನೇ ಬೇಜಾರ್ ಮಾಡ್ಕೊಂಡು ಯಾವ ಸಿಸ್ಟಮ್ ಮೇಲೆ ನಂಬಿಕೆ ಇಟ್ಟು CBI ಆಫೀಸರ್ ಆಗಿ ಕೆಲಸ ಮಾಡಿದ್ನೋ ಅದೇ ಸಿಸ್ಟಮ್ ಈಗ ನನಗೆ ಮೋಸ ಮಾಡಿದೆ ಅಂತ ಹೇಳಿ ನೀರಜ್ಗೆ ಫೋನ್ ಮಾಡಿ ಅವ್ರು ಹೇಳೋ ಕೆಲಸ ಮಾಡೋಕೆ ಒಪ್ಕೊಂಡಾಗ ತಕ್ಷಣ ಜೈಲಿಂದ ದೀಪಕ್ ನ ಬಿಡಿಸ್ತಾನೆ ನೀರಜ್. ದೀಪಕ್ ತಮ್ಮ ಮಗಳನ್ನ ಭೇಟಿ ಆಗ್ತಾರೆ. ನಂತರ ಇವರಿಗೆ ದೊಡ್ಡ ಅಪಾರ್ಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಆಮೇಲೆ ನೀರಜ್ ಮತ್ತೆ ಅವನ ತಂದೆಯನ್ನ ಭೇಟಿಯಾದಾಗ ಏನ್ ಕೆಲಸ ಮಾಡ್ಬೇಕು ಅಂತ ದೀಪಕ್ಗೆ ಹೇಳ್ತಾರೆ. ಅದೇ 1 ಲಕ್ಷ ಕೋಟಿನ ಪೊಲಿಟಿಷಿಯನ್ಸ್ ಗೆ ಟ್ರಾನ್ಸ್ಫರ್ ಮಾಡಬೇಕು. ಇದಕ್ಕೆ ದೀಪಕ್ 4 ಜನ ಬೇನಾಮಿಗಳನ್ನ ಮಾಡಿ ಅವರ ಹೆಸರಲ್ಲಿ ನಕಲಿ ಕಂಪನಿಗಳನ್ನ ಸೃಷ್ಟಿ ಮಾಡಿ ಆ ಕಂಪನಿಗಳ ಮುಖಾಂತರ ಹಣವನ್ನ ಟ್ರಾನ್ಸ್ಫರ್ ಮಾಡಿದ್ರೆ ಮುಂದೆ ಇನ್ವೆಸ್ಟಿಗೇಷನ್ ಆದ್ರೂ ಕೂಡ ನೀರಜ್ಗೆ ಯಾವುದೇ ರೀತಿ ಕನೆಕ್ಷನ್ ಇರಲ್ಲ ಅಂದಾಗ ಈ 4 ಜನ ಬೇನಾಮಿ ಮಾಡೋಕೆ ನಂಬೋ ಅಂತವ್ರು ಬೇಕಲ್ಲ. ಅದಕ್ಕೆ ದೀಪಕ್ ಕಾರಲ್ಲಿ ವಾಪಸ್ ಹೋಗ್ಬೇಕಾದ್ರೆ ಭಿಕ್ಷುಕರನ್ನ ನೋಡಿ ವಾಪಸ್ ನೀರಜ್ ಹತ್ರ ಬಂದು 4 ಭಿಕ್ಷುಕರನ್ನ ನಾವು ಕರ್ಕೊಂಡ್ ಬಂದು ಬೇನಾಮಿ ಮಾಡೋಣ. ಅವ್ರಿಗೆ ಓದೋಕೆ ಬರೆಯೋಕೆ ಬ್ಯಾಂಕ್ ಗಳ ಬಗ್ಗೆ ಏನು ಗೊತ್ತಿರಲ್ಲ, ಅವ್ರಿಗೆ ಹೊಸ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಎಲ್ಲ ಮಾಡಿಸಿ ಹೊಸ ಐಡೆಂಟಿಟಿ ಕೊಡೋಣ. ಕೆಲಸ ಆದ್ಮೇಲೆ ಅವರನ್ನ ಬಿಟ್ಕಳ್ಸಿದ್ರೆ ಆಯ್ತು ಅಂದಾಗ ಇದಕ್ಕೆ ಒಪ್ಕೊಂತಾನೆ ನೀರಜ್. ಆದ್ರೆ ದೀಪಕ್ ಹೋದ್ಮೇಲೆ ತನ್ನ ತಂದೆಗೆ ಹೇಳ್ತಾನೆ ಈ ಭಿಕ್ಷುಕರನ್ನ ಬಿಟ್ಕಳ್ಸೋದು ಬೇಡ, ಸಾಯಿಸ್ಬಿಡೋಣ, ನಮ್ಮ ವಿರುದ್ಧ ಯಾವುದೇ ಸಾಕ್ಷಿ ಇರಬಾರ್ದು, ಈ ವಿಷಯ ದೀಪಕ್ಕು ಕೂಡ ಗೊತ್ತಾಗಬಾರ್ದು ಅಂತ ಹೇಳ್ತಾನೆ. ನೆಕ್ಸ್ಟಿನಲ್ಲಿ ತಿರುಪತಿಯಲ್ಲಿ ಇರೋ ದೇವ ಅನ್ನೋ ಭಿಕ್ಷುಕನನ್ನ ತೋರಿಸ್ತಾರೆ. ಇವನು ದೇವಸ್ಥಾನದ ಸುತ್ತಮುತ್ತ ಭಿಕ್ಷೆ ಬೇಡ್ತಾ ತುಂಬಾನೇ ಕಷ್ಟ ಪಡ್ತಾ ಇರ್ತಾನೆ. ಬಂದ ಹಣದಲ್ಲಿ ತಾನು ಊಟ
ಮಾಡೋದಲ್ದೆ ಬೀದಿ ನಾಯಿಗಳಿಗೂ ಕೂಡ ಊಟ ಹಾಕಿ ತನ್ನ ರೀತಿನೇ ಇವುಗಳು ಅಲ್ವಾ ಅಂತ ನೋಡ್ಕೊಂತಾ ಇರ್ತಾನೆ. ಈಗ ಇದ್ದಕ್ಕಿದ್ದಂಗೆ ಒಬ್ಬ ಭಿಕ್ಷುಕ ರೋಡ್ ಕ್ರಾಸ್ ಮಾಡೋಕ್ ಹೋದಾಗ ಇವನನ್ನ ಕಾರ್ ಬಂದು ಗುದ್ಕೊಂಡು ಹೋಗ್ಬಿಡುತ್ತೆ. ಕಾರಿಂದನೇ ದೇವ ಓಡ್ ಹೋದ್ರು ಕೂಡ ಕಾರ್ ಅವನ್ನ ಹಿಡ್ಕೊಳಕ್ ಆಗಲ್ಲ. ವಾಪಸ್ ಬಂದು ನೋಡೋ ಅಷ್ಟರಲ್ಲಿ ಭಿಕ್ಷುಕ ಸಾವನ್ನಪ್ಪಿದ್ದಾನೆ. ಭಿಕ್ಷುಕ ಆಗಿರೋದ್ರಿಂದ ಯಾವ ಹಿಟ್ ಅಂಡ್ ರನ್ ಕೇಸು ಏನು ಇಲ್ಲ. ಪೊಲೀಸ್ ಅವ್ರು ಬಂದು ಕಸ ಹಾಕೋ ಗಾಡಿಗೆ ಹಾಕೊಂಡ್ ಹೋಗ್ತಾರೆ ಅಂತ ಮೊದ್ಲೇ ಒಬ್ರು ಬಾಬಾ ತಾವು ಭಿಕ್ಷೆ ಬೇಡಿ ಪಡ್ಕೊಂಡಿರೋ ಹಣವನ್ನೆಲ್ಲ ದೇವಾಗೆ ಕೊಟ್ಟು ಸರಿಯಾಗಿ ಇವನ ಅಂತ್ಯ ಸಂಸ್ಕಾರ ಮಾಡಪ್ಪ ಅಂತ ಹೇಳಿ ಕಳಿಸ್ತಾರೆ. ಯಾಕಂದ್ರೆ ಇವರೆಲ್ಲ ನಂಬ್ತಾರೆ ಸರಿಯಾಗಿ ಅಂತ್ಯ ಸಂಸ್ಕಾರ ಮಾಡಿದ್ರೆ ಮುಂದಿನ ಜನ್ಮದಲ್ಲಾದ್ರೂ ಭಿಕ್ಷುಕನಾಗಿ ಹುಟ್ಟೋದಿಲ್ಲ ಅಂತ. ಹಾಗಾಗಿ ದೇವ ಈ ಭಿಕ್ಷುಕನ ಡೆಡ್ ಬಾಡಿ ತಗೊಂಡು ಬಂದು ಅಂತ್ಯ ಸಂಸ್ಕಾರ ಮಾಡ್ತಾನೆ. ಇವತ್ ರಾತ್ರಿ ದೇವ ಬಾಬಾ ಎಲ್ಲರೂ ಕುತ್ಕೊಂಡು ಮಾತಾಡ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ದೇವ ಸ್ವಲ್ಪ ಬುದ್ಧಿವಂತ ಇದ್ದಾನೆ, ನೆನಪಿನ ಶಕ್ತಿ ಜಾಸ್ತಿ ಇದೆ. ಈಗ ಪಾಟೀಲ್ ಅನ್ನೋ ವ್ಯಕ್ತಿ ಇಲ್ಲಿಗೆ ಬಂದು ನಿಮ್ಗೆ ಯಾರಿಗಾದ್ರೂ ಕೆಲಸ ಮಾಡೋಕೆ ಇಷ್ಟ ಇದೆಯಾ, ನಮ್ ಜೊತೆ ಬಂದ್ರೆ ಕೆಲ್ಸದ ಜೊತೆ ಊಟ ವಸತಿ ಫ್ರೀ ಅಂದಾಗ ಇದಕ್ಕೆ ದೇವ ಒಪ್ಕೊಂತಾನೆ. ಪಾಟೀಲ್ ಕಡೆಯವರು ಇವನನ್ನ ಕಾರಲ್ಲಿ ಕೂರಿಸ್ಕೊಂಡು ಹೊಡ್ತಾರೆ. ಇವನ ಜೊತೆ ಇನ್ನೂ 3 ಜನ ಭಿಕ್ಷುಕರನ್ನ ಬೇರೆ ಬೇರೆ ಜಾಗಗಳಿಂದ ಕರ್ಕೊಂಡ್ ಬರ್ತಾರೆ. ಅದೇ 4 ಜನ ಭಿಕ್ಷುಕರನ್ನ ಬೇನಾಮಿ ಆಗಿ ಮಾಡೋಕೆ ಸಣ್ಣದಾಗಿ ಇವರೆಲ್ಲರ ಬ್ಯಾಕ್ ಸ್ಟೋರಿನ ಕೂಡ ತೋರಿಸ್ತಾರೆ. ದೇವ ಚಿಕ್ಕವನಿದ್ದಾಗ ಇವನಿಗೆ ಇವನ ತಾಯಿ ಬಿಟ್ರೆ ಬೇರೆ ಯಾರು ಇರಲ್ಲ. ತಾಯಿ ಪ್ರೆಗ್ನೆಂಟ್ ಬೇರೆ ಇರ್ತಾರೆ. ರೋಡ್ ಸೈಡ್ ಅಲ್ಲಿ ಇಬ್ರು ನಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಟ್ರಕ್ ದೇವ ಅವರ ಅಮ್ಮನ್ನ ಗುದ್ಕೊಂಡು ಹೋಗಿರುತ್ತೆ. ಸಾಯೋಕ್ಕೂ ಮುಂಚೆ ನೀನು 100 ವರ್ಷ ಬದುಕಬೇಕು, ಮೇಲಿಂದ ನೋಡ್ತಾ ಇರ್ತೀನಿ ಅಂತ ಹೇಳಿ ಪ್ರಾಣ ಬಿಡ್ತಾರೆ. ಅದೇ ಕೇಲು ಅನ್ನೋನು ಅನಾಥ, ಕಣ್ಣು ಕಾಣದೆ ಇರೋ ಹಾಗೆ ನಾಟಕ ಆಡ್ಕೊಂಡು ಭಿಕ್ಷೆ ಬೇಡ್ತಾ ಇರ್ತಾನೆ. ದಿವ್ಯಾ ಅನ್ನೋನು ಚಿಕ್ಕವನಿದ್ದಾಗ ಇವನ ಹಳ್ಳಿ ಮೇಲೆ ಯಾರೋ ದಾಳಿ ಮಾಡಿರ್ತಾರೆ. ಆಗ ಮನೆಯಿಂದ ಒಂದು ಸಣ್ಣ ಸೂಟ್ ಕೇಸ್ ಇಟ್ಕೊಂಡು ಎಸ್ಕೇಪ್ ಆಗಿ ಈಗ ಭಿಕ್ಷೆ ಬೇಡ್ತಾ ಬದುಕ್ತಾ ಇದ್ದಾನೆ. ಮತ್ತೊಬ್ಳು ಖುಷ್ಬು ಅಂತ, ಇವಳು ಪ್ರೆಗ್ನೆಂಟ್ ಇದ್ದಾಳೆ. ಇವ್ರು 4 ಜನರನ್ನ ದೇಶದ ಬೇರೆ ಬೇರೆ ಭಾಗಗಳಿಂದ ಕರ್ಕೊಂಡು ಮುಂಬೈಗೆ ಬಂದಾಗ ಪಾಟೀಲ್ ಕಡೆ ಅವನು ರೋಬೋ ಅಂತ ಇದ್ದಾನೆ. ಅಂದ್ರೆ ರೋಬೋಟ್ ಅಲ್ಲ, ಹೆಸರೇ ರೋಬೋ. ಇವನು ಇವ್ರಿಗೆಲ್ಲ ಹೊಡೆಯೋದು ಬೈಯೋದು ಮಾಡ್ತಿರೋದ್ರಿಂದ ಮುಂದಿನ ದಿನ ಇಲ್ಲಿಗೆ ಬಂದ ದೀಪಕ್ ರೋಬೋಗೆ ಅವ್ರಿಗೆ ಹೊಡೆಯೋದು ಬೈಯೋದು ಎಲ್ಲ ಮಾಡ್ಬೇಡ, ಅವರು ತುಂಬಾನೇ ಮುಖ್ಯ ಅಂತ ಬೈತಿರೋದನ್ನ ನೋಡಿ ದೇವಾಗೆ ದೀಪಕ್ ಅವರ ಮೇಲೆ ನಂಬಿಕೆ ಬರ್ತಾ ಇದೆ. ಇವರು ತುಂಬಾನೇ ಒಳ್ಳೆಯವರು ಅಂತ ಅನ್ಕೊಂತಾ ಇದ್ದಾನೆ. ನಂತರ ದೀಪಕ್ ಎಲ್ಲರನ್ನ ಕೂರಿಸ್ಕೊಂಡು ಹೆಸರು ಎಲ್ಲ ಕೇಳಿ ಓದೋಕೆ ಬರೆಯೋಕೆ ಯಾರಿಗೂ ಬರಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡು ಪಾಟೀಲ್ಗೆ ಇವ್ರಿಗೆ ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸಿ ಬಾತ್ರೂಮ್ ಟ್ರೈನಿಂಗ್ ಎಲ್ಲ ಕೊಡಿ ಅಂತ ಹೇಳಿ ನೀರಜ್ ಹತ್ರ ಬರ್ತಾನೆ. ನೀರಜ್ ಶಿಪ್ ಅಲ್ಲಿ 1 ಲಕ್ಷ ಕೋಟಿ ಹಣವನ್ನ ತರ್ತಾ ಇದ್ದಾನೆ. 50,000 ಕೋಟಿ ಬ್ಲಾಕ್ ಹಣವನ್ನ ಎಲೆಕ್ಷನ್ ಟೈಮ್ ಅಲ್ಲಿ ಹಂಚೋ ರೀತಿ ಕೊಟ್ರೆ ಆಯ್ತು. ಇನ್ನ 50,000 ಕೋಟಿ ಹಣವನ್ನ ವೈಟ್ ಮಾಡೋಕೆ ಭಿಕ್ಷುಕರ ಕಂಪನಿಗಳನ್ನ ಫಾರಿನ್ ನಲ್ಲಿ ಓಪನ್ ಮಾಡಿಸಿ ಅವರ ಕಂಪನಿಯ ಮುಖಾಂತರ ಸ್ವಿಸ್ ಬ್ಯಾಂಕ್ ಗೆ ಹಣವನ್ನ ಡೆಪಾಸಿಟ್ ಮಾಡಿ ಆಮೇಲೆ ಅಲ್ಲಿಂದ ಹಣವನ್ನ ಇಂಡಿಯಾಗೆ ತರಿಸೋಣ, ಆಗ ವೈಟ್ ಆಗುತ್ತೆ ಅಂತ ಹೇಳ್ತಾನೆ ದೀಪಕ್. ಆಗ್ಲೇ 4 ಜನ ಭಿಕ್ಷುಕರಿಗೆ ನೀಟಾಗಿ ಕಂಪನಿಯ ಸಿಇಒಗಳ ರೀತಿ ಮಾಡಿ ಹೇಗೆ ನಡ್ಕೋಬೇಕು, ಹೇಗೆ ಮಾತಾಡ್ಬೇಕು ಅಂತ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ದೇವನ ಬಲ್ಗೈನ ಬೆಟ್ಟುಗಳೆಲ್ಲ ಮುರಿದೋಗಿರುತ್ತೆ. ಹಾಗಾಗಿ ಏನೂ ಆಗಲ್ಲ, ನಾನ್ ನೋಡ್ಕೊಂತೀನಿ ಬಿಡು ಅಂತ ದೇವನ ದೀಪಕ್ ಮುಟ್ಟಿ ಮಾತಾಡಿಸ್ತಿರೋದನ್ನ ನೋಡಿ ದೇವ ತುಂಬಾನೇ ಎಮೋಷನಲ್ ಆಗ್ತಾನೆ. ಚಿಕ್ಕವನಿದ್ದಾಗ ಓಬುಲೇಶನ್ ಹುಡುಗ ದೇವನ ತನ್ನ ತಮ್ಮನ ರೀತಿ ನೋಡ್ಕೊಂತಾ ಇರ್ತಾನೆ. ಆ ಓಬುಲೇಶನ್ ಯಾರು ಅಂತ ಮುಂದೆ ಗೊತ್ತಾಗುತ್ತೆ. ಒಟ್ನಲ್ಲಿ ದೀಪಕ್ ನ ನೋಡಿದ್ರೆ ಆ ಓಬುಲೇಶನ್ ನೆನಪಾಗ್ತಿದ್ದಾನೆ ದೇವಾಗೆ. ನಂತರ ಪಾಟೀಲ್ ಮತ್ತೆ ದೀಪಕ್ ಇಬ್ರು ಟ್ರೈನಿಂಗ್ ಮುಂದುವರಿಸಿ ಇವರೆಲ್ಲರಿಗೂ ಹೇಗೆ ಊಟ ಮಾಡ್ಬೇಕು, ಹೇಗೆ ಸೈನ್ ಮಾಡ್ಬೇಕು, ಹೇಗೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕುತ್ಕೋಬೇಕು, ಹೇಗೆ ಫೋನ್ ಅಲ್ಲಿ ಮಾತಾಡ್ಬೇಕು ಎಲ್ಲವನ್ನ ಹೇಳ್ಕೊಡ್ತಾರೆ. ಇದೆಲ್ಲದರ ನಡುವೆ ಯಾರಿಗೂ ಕಾಣ್ದಂಗೆ ದೇವ ಬೀದಿ ನಾಯಿಗಳಿಗೆ ಊಟ ತಗೊಂಡ್ ಬಂದು ಹಾಕ್ತಿದ್ದಾನೆ. 50,000 ಕೋಟಿ ಬ್ಲಾಕ್ ಮನಿನ ಮದುವೆಗೆ ಹೊರಟಿರೋ ಕಾರ್ಗಳಲ್ಲಿ ಇಟ್ಟು ಯಾವ್ಯಾವ ಪೊಲಿಟಿಷಿಯನ್ ಗೆ ತಲುಪಬೇಕೋ ಅಲ್ಲಿ ಕಳಿಸ್ತಾ ಇದ್ದಾರೆ. ಆಮೇಲೆ ಇವ್ರು 4 ಜನರನ್ನ ಏರ್ಪೋರ್ಟ್ ಹತ್ರ ಕರ್ಕೊಂಡ್ ಬಂದಾಗ ನೀರಜ್ ನ ನೋಡಿ ಎಲ್ಲರೂ ಭಿಕ್ಷೆ ಬೇಡೋಕೆ ಬರ್ತಾರೆ. ಆದ್ರೆ ದೇವ ಭಿಕ್ಷೆ ಬೇಡಲ್ಲ. ದೀಪಕ್ ಸರ್ ಹೇಳಿದರೆ ನಾವು ಭಿಕ್ಷೆ ಬೇಡಬಾರ್ದು ಅಂತ, ಅದಕ್ಕೆ ಸುಮ್ನೆ ಇದ್ದೀನಿ ಅಂದಾಗ ನೀವು ಮಾಡ್ತಿರೋ ಕೆಲಸಕ್ಕೆ ದುಡ್ಡು ಕೊಡ್ತಿದ್ದಾರೆ ಇಸ್ಕೊಳ್ಳಿ ಅಂತ ನೀರಜ್ ಕೈಯಲ್ಲಿ ಎಲ್ಲರಿಗೂ 500 ರೂಪಾಯಿ ಕೊಡಿಸ್ತಾನೆ ದೀಪಕ್. ಹಿಂದೆನೆ 4 ಜನರನ್ನ ಯಾವ ದೇಶಗಳಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕಡಿಮೆ ಇದೆಯೋ ಅಲ್ಲಿಗೆ ಕಳಿಸಿ ಕಂಪನಿಗಳನ್ನ ಓಪನ್ ಮಾಡಿಸ್ತಾರೆ. ಆಮೇಲೆ ಸ್ವಿಸ್ ಬ್ಯಾಂಕ್ ಅಲ್ಲಿ ಎಲ್ಲರ ಅಕೌಂಟ್ ಕೂಡ ಓಪನ್ ಮಾಡಿಸ್ತಾರೆ. ಟ್ರಾನ್ಸಾಕ್ಷನ್ ಮಾಡೋಕೆ ಇವ್ರು 4 ಜನರ ಕಣ್ಣೇ ಪಾಸ್ವರ್ಡ್, ಕಣ್ಣನ್ನ ಸ್ಕ್ಯಾನ್ ಮಾಡಿದ್ರೇನೆ ಹಣ ಟ್ರಾನ್ಸ್ಫರ್ ಮಾಡೋಕೆ ಆಗೋದು. ಇದೆಲ್ಲ ಆಗಿ ಸ್ವಲ್ಪ ದಿನಗಳಾದ್ಮೇಲೆ ಸ್ವಿಸ್ ಬ್ಯಾಂಕ್ ಇಂದ ವಾಪಸ್ ಹಣವನ್ನ ಇಂಡಿಯಾಗೆ ತರೋಕೆ ಭಾರತದ ಕಂಪನಿಗಳಿಗೆ ಹಣ ಟ್ರಾನ್ಸ್ಫರ್ ಮಾಡೋ ನೆಪದಲ್ಲಿ ಯಾವ್ಯಾವ ಪೊಲಿಟಿಷಿಯನ್ಸ್ ಗೆ ಹಣ ಸೇರ್ಬೇಕು ಅವರ ಬೇನಾಮಿಗಳಿಗೆ ಹಣ ಟ್ರಾನ್ಸ್ಫರ್ ಮಾಡೋಕೆ ರೆಡಿ ಆಗಿದ್ದಾರೆ. ಮೊದಲು ಕೇಲುನ ದೀಪಕ್ ಕರ್ಕೊಂಡ್ ಬಂದು ಇವನ ಬಯೋಮೆಟ್ರಿಕ್ ಅಂದ್ರೆ ಕಣ್ಣನ್ನ ಸ್ಕ್ಯಾನ್ ಮಾಡಿ ಮೊದಲನೇ 10,000 ಕೋಟಿನ ಟ್ರಾನ್ಸ್ಫರ್ ಮಾಡ್ತಾನೆ. ಆಮೇಲೆ ಹೋಗಿ ಏನ್ ಬೇಕೋ ಅದನ್ನ ಕೇಳಿ ತರ್ಸ್ಕೊಂಡ್ ತಿನ್ನು ಅಂತ ದೀಪಕ್ ಏನೋ ಕೇಲುನ ಕಳಿಸ್ತಾರೆ. ಆದ್ರೆ ಕೇಲು ಏನಾದ್ರೂ ತಿನ್ನೋದಿರ್ಲಿ, ಕೇಲು ಅನ್ನೇ ಶಾರ್ಕ್ ಗಳಿಗೆ ತಿನ್ಸೋಕೆ ರೋಬೋ ಇವನನ್ನ ಸಮುದ್ರಕ್ಕೆ ಕರ್ಕೊಂಡ್ ಬಂದಿದ್ದಾನೆ. ಕೇಲು ರೋಬೋನ ಕಾಲಿಡ್ಕೊಂಡು ನನ್ಗೆ ಏನು ಮಾಡ್ಬೇಡಿ ಅಂತ ಕೇಳ್ಕೊಂಡ್ರು ಬಿಡದೆ ಶಾರ್ಕ್ ಗಳ ಹತ್ರ ಇವನನ್ನ ತಳ್ಬಿಡ್ತಾನೆ. ಎಲ್ಲಾ ಶಾರ್ಕ್ ಗಳು ಸೇರಿ ಕೇಲುನ ದೇಹವನ್ನ ಕಿತ್ತು ತಿಂದು ಸಾಯಿಸ್ತವೆ. ಈ ವಿಷಯ ದೀಪಕ್ಗೆ ಗೊತ್ತೇ ಆಗಲ್ಲ. ದೇವಾಗೆ ಮೊದ್ಲೇ ಹೇಳ್ದಂಗೆ ನೆನಪಿನ ಶಕ್ತಿ ಜಾಸ್ತಿ. ದೀಪಕ್ ಅವರ ಫೋನ್ ನಂಬರ್ ನೆನ್ಪಿಡ್ಕೊಂಡು ದೀಪಕ್ಗೆ ಕಾಲ್ ಮಾಡ್ತಾನೆ. ಇನ್ನು ಕೇಲು ವಾಪಸ್ ಬಂದೇ ಇಲ್ಲ ಅಂತ. ನೀರಜ್ ಏನೋ ಮಾಡಿದಾನೆ ಅಂತ ದೀಪಕ್ಗೆ ಗೊತ್ತಾಗಿ ನೀರಜ್ ಹತ್ರ ಬಂದಾಗ ಕೇಲುನ ಇವರು ಕೊಂದಿರೋ ವಿಷಯ ಗೊತ್ತಾಗಿ ಅವರನ್ನ ವಾಪಸ್ ಕಳ್ಸಿದ್ರೆ ಆಗೋದಲ್ವಾ, ಅಮಾಯಕರನ್ನ ಕೊಲ್ಲೋದಾಗಿದ್ರೆ ನಾನು ಈ ಕೆಲಸಕ್ಕೆ ಒಪ್ಕೊಂತಾನೆ ಇರ್ಲಿಲ್ಲ ಅಂತ
ದೀಪಕ್ ಹೇಳಿದಾಗ ಈಗ್ಲೂ ಬೇಕಿದ್ರೆ ನೀನು ಈ ಕೆಲಸ ಬಿಡ್ಬೋದು, ಆದ್ರೆ ಜೈಲ್ಗೆ ವಾಪಸ್ ಹೋಗ್ಬೇಕಾಗುತ್ತೆ ಅಂದಾಗ ಬೇರೆ ದಾರಿ ಇಲ್ಲದೆ ಇವರ ಜೊತೆ ಕೆಲಸ ಮುಂದುವರ್ಸೋಕೆ ಒಪ್ಕೊಂಡು ವಾಪಸ್ ಮನೆಗೆ ಬಂದಾಗ ತನ್ನ ಹೆಂಡತಿಗೆ ದೀಪಕ್ ತಾನು ಜೈಲಲ್ಲಿ ಇದ್ದಾಗ ಹೇಗೆ ಎಲ್ಲ ಮ್ಯಾನೇಜ್ ಮಾಡ್ತಿದ್ದೆ ಅಂತ ಕೇಳ್ತಾನೆ. ಇದಕ್ಕೆ ಹೆಂಡತಿ ನೀವು ಜೈಲಲ್ಲೇ ಇದ್ದಿದ್ರೆ ಮಗಳಿಗೆ ವಿಷ ಕೊಟ್ಟು ನಾನು ಕೂಡ ವಿಷ ಕುಡಿದು ಸಾಯ್ತಿದ್ವಿ ಅಂತ ಹೇಳ್ತಾಳೆ. ಇದರಿಂದ ಏನಾದ್ರೂ ತನ್ನ ಫ್ಯಾಮಿಲಿಗೋಸ್ಕರ ಆದ್ರೂ ನೀರಜ್ ಜೊತೆ ಕೆಲಸ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾನೆ ದೀಪಕ್. ನಂತರ ದಿವ್ಯಾನ ಕರ್ಕೊಂಡ್ ಬಂದು ಕಣ್ಣು ಸ್ಕ್ಯಾನ್ ಮಾಡಿ 10,000 ಕೋಟಿ ಟ್ರಾನ್ಸ್ಫರ್ ಮಾಡಿ ಇವನನ್ನ ಕೂಡ ಶಾರ್ಕ್ ಗಳಿಗೆ ಹಾಕಿ ಸಾಯಿಸ್ತಾರೆ. ಏನು ತಿಳಿದೇ ಇರೋ ಇವರು ಇಷ್ಟು ವರ್ಷ ಅಂದ್ರೆ ಚಿಕ್ಕಂದಿನಿಂದ ಕಷ್ಟಪಟ್ಟು ಈ ಪ್ರಪಂಚದಲ್ಲಿ ಸರ್ವೈವ್ ಆಗ್ತಾ ಇದ್ರು, ಆದ್ರೆ ಈಗ ಇವರನ್ನ ಯಾಮಾರಿಸಿ ಕೊಲ್ತಾ ಇರೋದು ನೋಡಿದ್ರೆ ತುಂಬಾನೇ ದುಃಖ ಆಗುತ್ತೆ. ಇವತ್ ರಾತ್ರಿ ರೋಬೋ ಖುಷ್ಬು ಪ್ರೆಗ್ನೆಂಟ್ ಇದ್ದಾಳೆ ಅಂತ ನೋಡ್ದೆ ಇವಳ ಮೇಲೆ ಅತ್ಯಾಚಾರ ಮಾಡೋಕೆ ನೋಡಿದಾಗ ದೇವ ಇವನ ತಲೆಗೆ ಹೊಡೆದು ಖುಷ್ಬುನ ಕಾಪಾಡಿ ಬಾತ್ರೂಮ್ಗೆ ಕರ್ಕೊಂಡ್ ಬರ್ತಾನೆ. ಇಲ್ಲಿರೋ ಕಿಟಕಿಯಿಂದ ಖುಷ್ಬುನ ಕಳ್ಸೋಕೆ ನೋಡ್ತಾನೆ, ಆದ್ರೆ ಇವಳಿಗೆ ಈ ಸಣ್ಣ ಕಿಟಕಿಯಿಂದ ಹೊರಗೆ ಹೋಗೋಕಾಗಲ್ಲ. ಅದಕ್ಕೆ ಬೆಳಗ್ಗೆವರೆಗೂ ಇಲ್ಲೇ ಇರ್ತಾರೆ. ಬೆಳಗ್ಗೆ ದೀಪಕ್ ಬಂದಾಗ ಇವನಿಗೂ ದೇವ ರೋಬೋ ಏನ್ ಮಾಡ್ದ ಅಂತ ಹೇಳೋಕೆ ನೋಡಿದ್ರು. ದೀಪಕ್ ಆಮೇಲೆ ಏನ್ ಹೇಳ್ಬೇಕೋ ಹೇಳೋಂತೆ ಮೊದ್ಲು ನಮ್ ಜೊತೆ ಬಾ ಅಂತ ಕರ್ಕೊಂಡ್ ಹೊಡ್ತಾನೆ. ದೇವಾನ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಕರ್ಕೊಂಡ್ ಬಂದು ಇಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಸ್ ಗೆ ಸೈನ್ ಮಾಡಿಸಿ ಆಮೇಲೆ ಒಂದು ಮನೆಗೆ ಬಂದು ಸೂಟ್ ಕೇಸ್ ಗಟ್ಲೆ ಹಣವನ್ನ ಇಲ್ಲಿ ಇಡ್ತಾರೆ. ಸಬ್ ರಿಜಿಸ್ಟ್ರಾರ್ ಆಫೀಸ್ ನ ಆಫೀಸರ್ ತನ್ನ ಕಾರ್ಡ್ ನ ದೇವಾಗೆ ಕೊಡ್ತಾನೆ, ಏನಾದ್ರೂ ಇದ್ರೆ ಕಾಂಟ್ಯಾಕ್ಟ್ ಮಾಡಿ ಸರ್ ಅಂತ. ಆಮೇಲೆ ಸ್ವಿಸ್ ಬ್ಯಾಂಕ್ ಅಲ್ಲಿ ಇರೋ ಹಣ ಟ್ರಾನ್ಸ್ಫರ್ ಮಾಡೋಕೆ ದೇವನ ಬಯೋಮೆಟ್ರಿಕ್ ತಗೊಂಡಾಗ ರೋಬೋ ಖುಷ್ಬು ಜೊತೆ ಏನ್ ಮಾಡ್ದ ಅನ್ನೋದನ್ನ ದೀಪಕ್ಗೆ ಹೇಳ್ತಾನೆ. ದೀಪಕ್ ರೋಬೋಗೆ ಬೈದ್ರು ಏನು ಪ್ರಯೋಜನ ಆಗಲ್ಲ, ನೀವೇನ್ ಸಾಚನ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಅಂತ ಕೇಳಿದಾಗ ತುಂಬಾನೇ ಬೇಜಾರಾಗುತ್ತೆ ದೀಪಕ್ಗೆ. ಇನ್ನೇನೀಗ ರೋಬೋ ದೇವನ ಕೊಲ್ಲೋಕೆ ಅಂತ ಕರ್ಕೊಂಡು ಹೋಗ್ಬೇಕಾದ್ರೆ ದಾರಿಯಲ್ಲಿ ದೇವ ಅರ್ಜೆಂಟ್ ಆಗ್ತಿದೆ ಅಂತ ಹೇಳಿದಾಗ ಕಾರ್ ಸೈಡ್ಗೆ ನಿಲ್ಲಿಸ್ತಾರೆ. ದೇವ ಉಯ್ಯೋಕೆ ಸೈಡ್ಗೆ ಹೋದಾಗ ಇದೇ ಸಮಯಕ್ಕೆ ದೀಪಕ್ ರೋಬೋಗೆ ಫೋನ್ ಮಾಡಿ ದೇವಾಗೆ ಏನು ಮಾಡಬೇಡ, ಟ್ರಾನ್ಸಾಕ್ಷನ್ ಫೇಲ್ ಆಗಿದೆ, ಮತ್ತೆ ಟ್ರಾನ್ಸಾಕ್ಷನ್ ಮಾಡೋಕೆ ಅವನ ಬಯೋಮೆಟ್ರಿಕ್ ಬೇಕು, ವಾಪಸ್ ಕರ್ಕೊಂಡ್ ಬನ್ನಿ ಅಂದಾಗ ಫೋನ್ ಕಟ್ ಮಾಡಿ ಹಿಂದಿರುಗೋ ಅಷ್ಟರಲ್ಲಿ ದೇವ ಇಲ್ಲಿಂದ ತಪ್ಪಿಸ್ಕೊಂಡು ಓಡೋಗಿದ್ದಾನೆ. ತಕ್ಷಣ ರೋಬೋ ದೀಪಕ್ ಎಲ್ಲರೂ ಸೇರಿ ದೇವನ ಹುಡ್ಕೋಕೆ ಶುರು ಮಾಡಿದ್ರೆ ದೇವ ಒಂದೇ ಸಮ ಓಡ್ಕೊಂಡು ರೈಲ್ವೆ ಸ್ಟೇಷನ್ ಗೆ ಬಂದು ಪ್ರಜ್ಞೆ ತಪ್ತಾನೆ. ಇಲ್ಲೇ ಅಳ್ಕೊಂಡ್ ಕೂತಿದ್ದ ಸಮೀರಾ ಅನ್ನೋಳು ಮತ್ತೆ ಇನ್ನೊಂದಿಬ್ರು ಸೇರಿ ಇವನ ಮುಖಕ್ಕೆ ನೀರೆರ್ಚಿ ಪ್ರಜ್ಞೆ ಬರೋ ಹಾಗೆ ಮಾಡ್ತಾರೆ. ಸಮೀರಾ ಇವನು ಸೂಟು ಬೂಟ್ ಹಾಕಿರೋದನ್ನ ನೋಡಿ ತಿನ್ನೋಕೇನಾದ್ರೂ ತಂದು ಕೊಡ್ತೀನಿ, ಕ್ಯಾಶೋ ಕಾರ್ಡೋ ಇದ್ರೆ ಕೊಡಿ ಅಂದಾಗ ಇವಳೇನ್ ಕೇಳ್ತಾಳೆ ಅಂತ ದೇವಾಗೆ ಗೊತ್ತಾಗ್ತಿಲ್ಲ. ಅದಕ್ಕೆ ಚಾಕ್ಲೇಟ್ ತಂದು ಕೊಡ್ತಾಳೆ. ನಂತರ ತನ್ನ ಫ್ರೆಂಡ್ ಜೊತೆ ಫೋನ್ ಅಲ್ಲಿ ಮಾತಾಡ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಇವಳು ಯಾಕೆ ಇಲ್ಲಿ ಅಳ್ಕೊಂಡ್ ಕೂತಿದ್ದಾಳೆ ಅಂತ. ಇವಳು ತನ್ನ ಬಾಯ್ ಫ್ರೆಂಡ್ ನ ನಂಬ್ಕೊಂಡು ತನ್ನ ಮನೆ ಬಿಟ್ಟು ಮುಂಬೈಗೆ ಬಂದಿದ್ದಾಳೆ, ಆದ್ರೆ ಇವಳ ಬಾಯ್ ಫ್ರೆಂಡ್ ಕೈ ಎತ್ತಿದ್ದಾನೆ. ಇವಳ ಜೊತೆ ಮದುವೆ ಆಗೋದಕ್ಕೆ ಒಪ್ತಿಲ್ಲ, ಮನೆಯಲ್ಲಿ ಬೈತಾ ಇದಾರೆ ಅಂತ, ಅದಕ್ಕೆ ಅಳ್ಕೊಂಡು ಕೂತಿರೋದು. ಇವಳ ಫ್ರೆಂಡ್ ಹೇಳ್ತಿದ್ದಾಳೆ ನಿಮ್ ಮನೆಯಲ್ಲಿ ಮತ್ತೆ ನಮ್ಮ ಮನೆಯಲ್ಲಿ ನೀನು ಕೆಲಸ ಹುಡ್ಕೊಂಡ್ ಬಂದಿದ್ಯಾ ಅಂತ ಹೇಳಿದ್ರಾಯ್ತು, ನಮ್ಮನೆಗೆ ಬಂದ್ಬಿಡು ಅಂತ. ಹಿಂದೆನೆ ಇವಳು ಹೊರಟಾಗ ನಮ್ ದೀಪಕ್ ಸರ್ಗೆ ಕಾಲ್ ಮಾಡ್ಬೇಕು, ಫೋನ್ ಕೊಡಿ ಅಂತ ದೇವ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿಂದ ಸಮೀರಾ ಫೋನ್ ಕೊಡ್ತಾಳೆ. ದೀಪಕ್ ಕಾಲ್ ನೇನೋ ರಿಸೀವ್ ಮಾಡಲ್ಲ, ಆದ್ರೆ ದೀಪಕ್ ಸರ್ ಅಂತ ದೇವ ಹೇಳ್ತಿರೋದು ವಾಯ್ಸ್ ಮೇಲ್ ಅಲ್ಲಿ ರೆಕಾರ್ಡ್ ಆಗಿದೆ. ದೀಪಕ್ ಕಾರಲ್ಲಿ ಫೋನ್ ಬಿಟ್ಟೋಗಿದ್ದಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಫೋನ್ ನ ನೋಡಿ ವಾಯ್ಸ್ ಮೇಲ್ ಅಲ್ಲಿ ದೇವನ ವಾಯ್ಸ್ ಕೇಳಿ ತನ್ನ ಕಡೆಯವ್ರಿಗೆ ಕಾಲ್ ಮಾಡಿ ಫೋನ್ ನಂಬರ್ ನ ಟ್ರೇಸ್ ಮಾಡೋಕೆ ಹೇಳ್ತಾನೆ. ಅದೇ ದೇವಗೆ ತುಂಬಾನೇ ಹಸಿವಾಗ್ತಿರೋದ್ರಿಂದ ಇವತ್ ಯಾವ ವಾರ ಅಂತ ಸಮೀರಾಗೆ ಕೇಳಿದಾಗ ಶುಕ್ರವಾರ ಅಂತ ಹೇಳ್ತಾಳೆ. ಹಾಗಾದ್ರೆ ಹತ್ರದಲ್ಲೇ ಯಾವ್ದಾದ್ರು ಮಸೀದಿ ಇದ್ರೆ ಅಲ್ಲಿ ನನ್ನ ಬಿಟ್ಬಿಡಿ ಅಂತ ಹೇಳಿ ಇವಳ ಜೊತೆನೆ ಆಟೋ ಅಲ್ಲಿ ಹೊರಟಾಗ ಮಸೀದಿ ಹತ್ರ ಇವನನ್ನ ಬಿಟ್ಟು ತನ್ನ ಫ್ರೆಂಡ್ ನ ಮನೆಗೆ ಸಮೀರಾ ಬರೋ ಅಷ್ಟರಲ್ಲಿ ಹಿಂದೆನೆ ದೀಪಕ್ ಇವಳ ಫೋನ್ ಟ್ರೇಸ್ ಮಾಡ್ಕೊಂಡು ಫ್ರೆಂಡ್ ಮನೆಗೆನೆ ಬಂದಿದ್ದಾನೆ. ಮತ್ತೆ ದೇವನ ಬಗ್ಗೆ ಕೇಳಿದ್ರಿಂದ ಏನಾಯ್ತು ಅಂತ ಎಲ್ಲ ಹೇಳಿ ಅವನನ್ನ ಮಸೀದಿ ಹತ್ರ ಬಿಟ್ಟು ಬಂದೆ ಅಂತ ಇವಳು ಹೇಳ್ತಿದ್ದಂಗೆ ರೋಬೋನ ಮಸೀದಿ ಹತ್ರ ಕಳಿಸ್ತಾನೆ ದೀಪಕ್. ಸಮೀರಾಗೆ ಇವನು ದೇವ ಬಗ್ಗೆ ಕೇಳಿದ್ದಕ್ಕೇನೆ ಇವಳ ಫ್ರೆಂಡ್ ಮನೆಯವರು ಸಮೀರಾ ದೇವ ಜೊತೆನೆ ಓಡ್ ಬಂದಿದ್ದಾಳೆ ಅಂತ ಅನ್ಕೊಂಡಿದ್ದಾರೆ. ಮಸೀದಿ ಹತ್ರ ಊಟ ಹಾಕ್ತಿದ್ದಾರೆ. ದೇವ ಕುತ್ಕೊಂಡು ಇನ್ನ ಒಂದು ತುತ್ತನ್ನ ಕೂಡ ತಿಂದಿಲ್ಲ. ಆಗ್ಲೇ ರೋಬೋ ಇಲ್ಲಿಗೆ ಬರ್ತಾ ಇರೋದನ್ನ ನೋಡಿ ಬೇಗ ಬಾಗಿ ಎಷ್ಟಾಗುತ್ತೋ ಅಷ್ಟು ತುಂಬಿಕೊಂಡು ನೀರಿಗೆ ಹಾರ್ದವನು ಬೆಳಗ್ಗೆ ನದಿ ತೀರದಲ್ಲಿ ಬಿದ್ದಿದ್ದಾನೆ. ಈಗ ನಾವು ಸಣ್ಣ ಫ್ಲಾಶ್ ಬ್ಯಾಕ್ ನೋಡ್ತೀವಿ. ದೇವಾಗೆ ಫ್ಯಾಮಿಲಿ ಅವ್ರು ಯಾರು ಇಲ್ಲ ಅಂತ ಕೊನೆಗೆ ಅನಾಥಾಶ್ರಮಕ್ಕೆ ಬಂದ್ರೆ ಇಲ್ಲಿ ಅನಾಥಾಶ್ರಮದ ವಾರ್ಡನ್ ಹಣಕ್ಕಾಗಿ ದೇವಾನು ಸೇರಿಸಿ ಒಂದಷ್ಟು ಜನ ಹುಡುಗರನ್ನ ಮಾರ್ಕೊಂತಾನೆ. ಆಗ ಓಬುಲೇಶ್ ಅನ್ನೋ ಹುಡುಗ ನಾನಿದ್ದೀನಿ ಬಿಡು, ಏನು ಭಯ ಪಡಬೇಡ, ನಿನ್ಗೇನು ಆಗದೆ ಇರೋ ಹಾಗೆ ನಾನ್ ನೋಡ್ಕೊಂತೀನಿ ಅಂತ ದೇವನ ತುಂಬಾನೇ ಚೆನ್ನಾಗಿ ನೋಡ್ಕೊಂತಾ ಇರ್ತಾನೆ. ಇಷ್ಟನ್ನ ನೆನ್ಪು ಮಾಡ್ಕೊಂಡ ದೇವ ಎಚ್ಚರಗೊಂಡು ಮತ್ತೆ ಹೊಟ್ಟೆ ಹಸಿವು ಅಂತ ಹೊಡ್ತಾನೆ. ಆದ್ರೆ ಇಷ್ಟು ದೊಡ್ಡ ಮುಂಬೈಯಲ್ಲಿ ಎಲ್ಲಿಗೆ ಅಂತ ಹೋಗ್ತಾನೆ. ಅದಕ್ಕೆ ಒಂದು ಜಾಗದಲ್ಲಿ ಸುಮ್ನೆ ಕುತ್ಕೊಂತಾನೆ. ಇನ್ನೊಂದ್ ಕಡೆ ಸಮೀರಾಳ ಫ್ರೆಂಡ್ ಹಾಸ್ಟೆಲ್ ಅಥವಾ ಬೇರೆ ಕಡೆ ಎಲ್ಲಾದ್ರೂ ಹೋಗು, ನಮ್ಮ ಅಪ್ಪ ಅಮ್ಮ ನೀನು ಮನೆಯಲ್ಲಿ ಇರೋದು ಬೇಡ, ನೀನು ಹುಡುಗನ ಜೊತೆ ಓಡ್ ಬಂದಿದ್ಯಾ ಅಂತ ಅನ್ಕೊಂತಾ ಇದ್ದಾರೆ. ಏನೇ ಹೇಳಿದ್ರು ಕೇಳ್ತಿಲ್ಲ ಅಂತ ಸ್ವಲ್ಪ ಹಣವನ್ನ ಕೊಟ್ಟು ಕಳಿಸ್ತಾಳೆ. ಎಲ್ಲೋಗೋದು ಅಂತ ಇವಳು ರೋಡ್ಗೆ ಬಂದು ಯೋಚನೆ ಮಾಡ್ಬೇಕಾದ್ರೆ ಇವಳ ಹಣೆ ಬರಹ ಸರಿ ಇಲ್ಲ ಅನ್ಸುತ್ತೆ. ಅದಕ್ಕೆ ಮತ್ತೆ ದೇವ ಸಿಗ್ತಾನೆ. ಇವನನ್ನ ನೋಡ್ತಿದ್ದಂಗೆ ಇಲ್ಲಿಂದ ಹೊರಟಾಗ ದೇವ ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ದಾನೆ. ನಾನು ನಮ್ಮೂರಿಗೆ ವಾಪಸ್ ಹೋಗ್ಬೇಕು, ನನಗೆ ಇಲ್ಲಿ ಯಾರು ಗೊತ್ತಿಲ್ಲ, ಸಹಾಯ ಮಾಡಿ ಅಂದಾಗ ಇವನ ಕಡೆಯಿಂದ ನೆಮ್ಮದಿ ಇಲ್ಲ ಅಂತ ಮೊದಲು ವಿಮೆನ್ಸ್ ಹಾಸ್ಟೆಲ್ಗೆ ಹೋಗ್ತಾಳೆ. ಹೇಗೋ ಪುಣ್ಯಕ್ಕೆ ದೇವ ಕೂಡ ವಿಮೆನ್ಸ್ ಹಾಸ್ಟೆಲ್ಗೆ ಹೋಗಲ್ಲ. ಇನ್ನೊಂದ್ ಕಡೆ ದೇವ ಸಿಗೋವರೆಗೂ ಖುಷ್ಬುನ ಕರ್ಕೊಂಡ್ ಬಂದು ಟ್ರಾನ್ಸಾಕ್ಷನ್ ಮುಗಿಸ್ತಾರೆ. ಖುಷ್ಬು ದೀಪಕ್ಗೆ ನನ್ನನ್ನ ಕಾಪಾಡಿ ನಾನು ಗರ್ಭಿಣಿ ಆಗಿದ್ದೀನಿ ಅಂತ ಕೇಳ್ಕೊಂಡ್ರು. ದೀಪಕ್ ಏನು ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲ.
ದೇವ ಗೇಟ್ ವೇ ಆಫ್ ಇಂಡಿಯಾ ಮುಂದೆ ಕೂತಿದ್ದಾಗ ಇಬ್ಬರು ಚಿಕ್ಕ ಮಕ್ಕಳು ಭಿಕ್ಷೆ ಬೇಡ್ತಿರೋದನ್ನ ನೋಡಿ ತನ್ನ ಬಾಲ್ಯದ ನೆನಪಾಗುತ್ತೆ. ಮೊದ್ಲೇ ಹೇಳ್ದಂಗೆ ಇವನನ್ನ ಬೇರೆ ಹುಡುಗರ ಜೊತೆ ಅನಾಥಾಶ್ರಮದ ವಾರ್ಡನ್ ಮಾರ್ಕೊಂಡಿದ್ದಾಗ ಇವರನ್ನ ಖರೀದಿಸಿದ ವ್ಯಕ್ತಿ ಭಿಕ್ಷೆ ಬೇಡೋದನ್ನ ಕಲಿಸ್ಬೇಕಾದ್ರೆ ಇವನ ಕೈಯಿನ ಬೆರಳುಗಳನ್ನ ಮುರಿದ್ಬಿಟ್ಟಿರ್ತಾನೆ. ಅದು ನೆನಪಾಗಿ ಈ ಮಕ್ಕಳಿಗೆ ಹೆಲ್ಪ್ ಮಾಡೋಕೆ ತನ್ನ ಶರ್ಟ್ ಬಿಚ್ಚಿ ಬೆನ್ನಿನ ಮೇಲಾಗಿರೋ ಗಾಯಗಳನ್ನ ತೋರಿಸಿ ಭಿಕ್ಷೆ ಬೇಡ್ತಾನೆ. ಬಂದ ಹಣದಲ್ಲಿ ಮಕ್ಕಳಿಗೆ ಊಟ ತಂದು ಕೊಟ್ಟು ತನಿಗೆ ಸ್ವಲ್ಪ ಊಟ ತಗೊಂಡು ಮಿಕ್ಕ ಹಣವನ್ನ ಮಕ್ಕಳಿಗೆ ಕೊಟ್ಟು ಹೊಡ್ತಾನೆ. ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗದೆ ಕೊನೆಗೆ ದೀಪಕ್ ಸರ್ಗೆನೆ ಸಹಾಯ ಕೇಳೋಣ ಅಂತ ನೀರಜ್ನ ಗೆಸ್ಟ್ ಹೌಸ್ ಹತ್ರ ಬರ್ತಾನೆ. ಯಾಕಂದ್ರೆ ಇದೇ ಗೆಸ್ಟ್ ಹೌಸ್ ಅಲ್ಲಿ ಇವರೆಲ್ಲರನ್ನ ಇಟ್ಟಿದ್ದು. ಸೆಕ್ಯೂರಿಟಿ ಇವನನ್ನ ನೋಡ್ತಿದ್ದಂಗೆ ಒಳಗೆ ಹೋಗೋಕೆ ಬಿಟ್ಟು ದೀಪಕ್ಗೆ ಫೋನ್ ಮಾಡಿ ಹೇಳಿದಾಗ ದೀಪಕ್ ರೋಬೋನ ಜೊತೆ ಮನೆ ಒಳಗಿರೋ ದೇವನ ಹಿಡಿಯೋಕೆ ನೋಡ್ತಿದ್ದಾರೆ. ಒಳಗಿರೋ ದೇವ ಹೊರಗೆ ದೀಪಕ್ ಮತ್ತೆ ರೋಬೋ ಜೊತೆಗೆ ಮಾತಾಡ್ತಿರೋದನ್ನ ನೋಡಿ ಇವನ ಮನಸ್ಸು ಹೊಡೆದೋಗುತ್ತೆ. ದೀಪಕ್ ಸರ್ನ ನಂಬಿದ್ದೆ ಇವರು ಕೂಡ ರೋಬೋ ಜೊತೆ ಸೇರಿದಾರಲ್ಲ ಅಂತ. ಖುಷ್ಬು ಮೊದ್ಲೇ ಹೇಳಿದ್ಲು ನನ್ಗೇನಾದ್ರೂ ಆದ್ರೆ ಈ ಸಣ್ಣ ಬಾಕ್ಸ್ ನ ನೀನೆ ಇಟ್ಕೋ ಅಂತ. ಅದಕ್ಕೆ ಆ ಬಾಕ್ಸ್ ಮತ್ತೆ ಮಗುಗೆ ಅಂತ ಅವಳು ತಂದಿದ್ದ ಒಂದು ಗೊಂಬೆನ ಎತ್ಕೊಂಡು ಬಾತ್ರೂಮ್ ಗೆ ಬರ್ತಾನೆ. ದೀಪಕ್ ಡೋರ್ ತೆಗಿ ಅಂತ ಎಷ್ಟೇ ಹೇಳಿದ್ರು ದೇವ ತೆಗಿಯಲ್ಲ. ನಿಮ್ಮನೆ ನಂಬ್ಕೊಂಡಿದ್ದೆ, ರೋಬೋ ನನ್ನನ್ನ ಕೊಲ್ಲೋಕೆ ನೋಡ್ತಿದ್ದಾನೆ ಅಂತ ಗೊತ್ತಿದ್ರು ಏನು ಮಾಡ್ಲಿಲ್ವಲ್ಲ ಅಂತ ಕಿಟಕಿಯಿಂದ ಹಾರಿ ಎಸ್ಕೇಪ್ ಆಗ್ತಾನೆ. ಇದರಿಂದ ಮತ್ತೆ ಇವನು ಚಿಕ್ಕವನಿದ್ದಾಗ ಇವನ ಕೈಯಲ್ಲಿ ಭಿಕ್ಷೆ ಬೇಡಿಸ್ತಿದ್ದ ಆ ವ್ಯಕ್ತಿಯಿಂದ ತಪ್ಪಿಸ್ಕೊಳ್ಳೋಕೆ ಓಬುಲೇಶ್ ಅಣ್ಣ ಇವನಿಗೆ ಸಹಾಯ ಮಾಡಿರ್ತಾನೆ. ಇದೇ ರೀತಿ ಕಿಟಕಿ ಹಾರಿ ಎಸ್ಕೇಪ್ ಆಗಿರ್ತಾನೆ ದೇವ. ಸೊ ಈಗ ದೇವ ಬೇಲಿ ಒಳಗೆ ನೀರಲ್ಲೆಲ್ಲ ಓಡೋಕೆ ಶುರು ಮಾಡಿ ಒಂದು ಮರದ ಬೇರುಗಳ ಒಳಗೆ ಬಚ್ಚಿಡ್ಕೊಂಡಿದ್ದಾಗ ಇವನು ಊಟ ಹಾಕ್ತಿದ್ದ ನಾಯಿಗಳು ಬಾಲಾಲಾಡಿಸ್ಕೊಂಡು ಇವನ ಬಳಿನೇ ಬರ್ತಾ ಇದ್ದಾವೆ. ಇದನ್ನ ನೋಡಿ ರೋಬೋ ಕೂಡ ಮರದ ಬಳಿ ಬಂದಾಗ ತಗ್ಲಾಕು ಅಂತಾನೆ ದೇವ. ರೋಬೋ ಇವನಿಗೆ ಚೆನ್ನಾಗಿ ಹೊಡೆದು ಕತ್ತಿಗೆ ಮರದ ಬೇರುಗಳನ್ನ ಸುತ್ಕೊಂಡು ಎಳ್ಕೊಂಡು ಹೋಗೋಕೆ ನೋಡಿದಾಗ ದೇವನ ಜೀಪ್ಲೆಸ್ ಸೆಕ್ಯೂರಿಟಿ ಬಿಡ್ಬೇಕಲ್ಲ, ಅದೇ ನಾಯಿಗಳು ಎಲ್ಲಾ ನಾಯಿಗಳು ಬಂದು ರೋಬೋ ಮೇಲೆ ದಾಳಿ ಮಾಡಿ ಕೈ ಕಾಲೆಲ್ಲ ಕಚ್ಚೋಕೆ ಶುರು ಮಾಡ್ತವೆ. ಗ್ಯಾಪ್ ಅಲ್ಲಿ ರೋಬೋ ಗನ್ ತೆಗೆದು ಒಂದು ನಾಯಿಗೆ ಶೂಟ್ ಮಾಡ್ಬಿಡ್ತಾನೆ. ತನ್ನ ಕಡೆಯಿಂದ ಅದು ಪ್ರಾಣ ಕಳ್ಕೊಂತಲ್ಲ ಅಂತ ಕೋಪದಲ್ಲಿ ಇವನೇ ಎದ್ದು ಬಂದು ರೋಬೋಗೆ ನಾಯಿಗಳ ತರನೇ ಕಚ್ತಾ ಇದ್ದಾನೆ. ಆದ್ರೆ ರೋಬೋ ಇವನ ಹೊಟ್ಟೆಗೆ ಚಾಕು ಚುಚ್ಬಿಡ್ತಾನೆ. ಹಾಗಾಗಿ ಕಚ್ಚೋ ಕೆಲಸ ನನ್ ಕೈಯಲ್ಲಾಗಲ್ಲ, ನಾಯಿಗಳೇ ನೋಡ್ಕೊಂತವೆ ಅಂತ ಸೀದಾ ಸಮೀರಾ ಇರೋ ವಿಮೆನ್ಸ್ ಹಾಸ್ಟೆಲ್ ಗೆ ಬಂದು ಬೀಳ್ತಾನೆ. ಸಮೀರಾ ಇವನನ್ನ ಹಾಸ್ಪಿಟಲ್ ಗೆ ಕರ್ಕೊಂಡ್ ಬರ್ತಾಳೆ. ಅದೇ ದೇವ ಓಡ್ ಹೋಗಿರೋ ವಿಷಯ ಈಗ ನೀರಜ್ಗೆ ಗೊತ್ತಾಗಿ ಇದು ನಿನ್ನ ಲಾಸ್ಟ್ ಚಾನ್ಸ್, ದೇವಾಗೆ ನನ್ನ ಬಗ್ಗೆ ಡೀಟೇಲ್ಸ್ ಎಲ್ಲ ಗೊತ್ತು, ವಿಷಯ ಲೀಕ್ ಆದ್ರೆ ಸಮಸ್ಯೆ ಆಗುತ್ತೆ, ನಿನಗೆ ಅವನ ಮೇಲೆ ಯಾಕೋ ಪ್ರೀತಿ ಜಾಸ್ತಿ ಆಗಿರೋ ಹಾಗಿದೆ, ನಿನ್ನ ಫ್ಯಾಮಿಲಿ ಮೇಲೆ ಪ್ರೀತಿ ಇಲ್ವಾ ಅಂತ ಹೇಳಿದಾಗ ಹಿಂದೆನೆ ಮತ್ತೆ ಅವನನ್ನ ಹುಡ್ಕೋಕೆ ಹೊಡ್ತಾನೆ ದೀಪಕ್. ನಾಯಿ ಕೈಯಲ್ಲಿ ಕಚ್ಚಿಸ್ಕೊಂಡು ಹಾಸ್ಪಿಟಲ್ ಅಲ್ಲಿ ಇರೋ ರೋಬೋನ ಕೈಯೇ ಕಟ್ ಮಾಡಿದರೆ ಇವನಿಂದ ದೇವನ ತಿರುಪತಿಯಿಂದ ಕರ್ಕೊಂಡ್ ಬಂದಿದ್ದು ಅಂತ ಗೊತ್ತಾಯ್ತು. ಮೊದಲು ದೇವನ ಭೇಟಿಯಾಗಿದ್ದ ಆ ಸಬ್ ರಿಜಿಸ್ಟ್ರಾರ್ ಆಫೀಸರ್ ನ ಕೂಡ ಸಾಯಿಸ್ತಾರೆ. ದೇವ ಎಲ್ಲಾದ್ರೂ ಬಾಯ್ಬಿಟ್ರು ಕೂಡ ಈ ಆಫೀಸರ್ ನ ತಲುಪಬಾರ್ದು ಅಂತ. ಅದೇ ತಿರುಪತಿಯಲ್ಲಿ ದೀಪಕ್ ಬಾಬಾನ ಮೀಟ್ ಮಾಡಿ ದೇವ ಬಗ್ಗೆ ವಿಚಾರಿಸ್ತಾ ಇದ್ದಾನೆ. ಅವನನ್ನ ಅನಾಥಾಶ್ರಮದ ವಾರ್ಡನ್ ಮಾರ್ಕೊಂಡಿದ್ದ, ಆಮೇಲೆ ಅವನನ್ನ ಕೊಂಡ್ಕೊಂಡಿದ್ದ ವ್ಯಕ್ತಿಯಿಂದ ಹೇಗೆ ತಪ್ಪಿಸ್ಕೊಂಡ್ ಬಂದ ಅನ್ನೋದೆಲ್ಲ ಹೇಳ್ತಿದ್ದಾರೆ. ಹಾಸ್ಪಿಟಲ್ ಅಲ್ಲಿ ಬಿಲ್ ಕಟ್ಟೋಕೆ ಸಮೀರಾ ಹತ್ರನೂ ದುಡ್ಡಿಲ್ಲ. ಅದಕ್ಕೆ ದೇವಾಗೆನೆ ಕೇಳಿದಾಗ ಖುಷ್ಬು ಇವನಿಗೋಸ್ಕರ ಬಿಟ್ಟೋಗಿದ್ದ ಬಾಕ್ಸ್ ಕೊಡ್ತಾನೆ. ಈ ಬಾಕ್ಸ್ ಅಲ್ಲಿ ಅವಳು ಭಿಕ್ಷೆ ಬೇಡಿದ್ದ ಹಣ ಇದೆ. ಇದರಲ್ಲಿ ಬಿಲ್ಗೆ ದುಡ್ಡನ್ನ ತೆಕ್ಕೋಬೇಕಾದ್ರೆ ಹೇಗೆ ದೇವ ಮಾತ್ರ ಭಿಕ್ಷುಕ ಅಲ್ಲ, ಇವಳು ಕೂಡ ಅಷ್ಟೇನೆ ಬಾಯ್ ಫ್ರೆಂಡ್ ಗೆ ಮದುವೆ ಆಗುವಂತ ಭಿಕ್ಷೆ ಬೇಡ್ಕೊಂಡಿದ್ಲು, ಫ್ರೆಂಡ್ ಗೆ ಇರೋಕೆ ಜಾಗ ಕೊಡುವಂತ ಭಿಕ್ಷೆ ಬೇಡಿದ್ಲು. ಈಗ ಕೆಲ್ಸಕ್ಕೂ ಭಿಕ್ಷೆ ಬೇಡ್ತಿರೋದ್ರಿಂದ ಇಬ್ರು ಒಂದು ರೀತಿ ಭಿಕ್ಷುಕರೇ ಬಿಡು, ಏನ್ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾ ಇದ್ದಾಳೆ ಸಮೀರಾ. ದೀಪಕ್ಗೆ ತಿರುಪತಿಯಲ್ಲೂ ದೇವ ಸಿಗದೆ ಇರೋದ್ರಿಂದ ಮತ್ತೆ ಸಮೀರಾಗೆ ಕಾಲ್ ಮಾಡ್ತಾನೆ. ಆದ್ರೆ ಸಮೀರಾ ದೀಪಕ್ ಬಗ್ಗೆ ಹೇಳಲ್ಲ. ಅವನು ಸಿಕ್ಕಿದ್ರೆ ಹೇಳ್ತೀನಿ ಅಂತ ಫೋನ್ ಇಡ್ತಾಳೆ. ಆಮೇಲೆ ದೇವನ ಹಾಸ್ಪಿಟಲ್ ಇಂದ ಕರ್ಕೊಂಡ್ ಬಂದು ದೀಪಕ್ ಸರ್ ಬಗ್ಗೆ ಕೇಳ್ಬೇಕಾದ್ರೆ ಇವನಿಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ದೀಪಕ್ ಸರ್ ಬಿಟ್ಟು ಬೇರೆ ಯಾರಾದ್ರೂ ಗೊತ್ತಾ ಅಂದಾಗ ಸಬ್ ರಿಜಿಸ್ಟ್ರಾರ್ ಆಫೀಸರ್ ಇವನಿಗೆ ಕಾರ್ಡ್ ಕೊಟ್ಟಿದ್ರಲ್ಲ, ಆ ಕಾರ್ಡ್ ನ ತೋರಿಸ್ತಾನೆ. ಈ ಆಫೀಸ್ ಇಲ್ಲೇ ಹತ್ತಿರದ ಹಳ್ಳಿಯಲ್ಲಿ ಇರೋದು. ಅವನನ್ನ ಭೇಟಿ ಆಗುವಂತ ತನ್ನ ಬಾಯ್ ಫ್ರೆಂಡ್ ಗೋಸ್ಕರ ತಂದಿದ್ದ ಬಟ್ಟೆಯನ್ನ ಇವನಿಗೆ ಕೊಡ್ತಾಳೆ. ಆಮೇಲೆ ಒಂದು ಜಾಗದಲ್ಲಿ ಸ್ನಾನ ಮಾಡಿ ಸಮೀರಾ ಕೊಟ್ಟಿರೋ ಬಟ್ಟೆ ಹಾಕೊಂಡು ಸೀದಾ ಬಸ್ ಹತ್ಕೊಂಡು ಸಬ್ ರಿಜಿಸ್ಟ್ರಾರ್ ಆಫೀಸ್ ಗೆ ಬರ್ತಾನೆ. ಆದ್ರೆ ಆ ಆಫೀಸರ್ ನ ಆಗ್ಲೇ ಸಾಯಿಸಿದಾರಲ್ಲ, ಇಲ್ಲಿರೋರು ಆಫೀಸರ್ ಸಾವನ್ನಪ್ಪಿರೋ ವಿಷಯ ಹೇಳಿದಾಗ ಏನು ಅವರನ್ನ ಕೂಡ ಸಾಯಿಸ್ಬಿಟ್ರ ಅಂತ ಕೇಳ್ಬಿಡ್ತಾನೆ ದೇವ. ಇಷ್ಟಕ್ಕೇನೆ ಅವರ ಸಾವಿನ ಬಗ್ಗೆ ಇವನಿಗೆ ಗೊತ್ತೇನೋ ಅಂತ ಪೊಲೀಸ್ ಅವ್ರಿಗೆ ಹಿಡ್ಕೊಡ್ತಾರೆ. SI ಅಶೋಕ್ ಇವನಿಗೆ ಏನೇ ಪ್ರಶ್ನೆ ಕೇಳಿದ್ರು ಸರಿಯಾಗಿ ಉತ್ತರ ಕೊಡೋ ಗೊತ್ತಾಗ್ತಿಲ್ಲ. ಆದ್ರೆ ಸಬ್ ರಿಜಿಸ್ಟ್ರಾರ್ ಆಫೀಸ್ ಗೆ ಕರ್ಕೊಂಡು ಹೋಗಿ ಸೈನ್ ಎಲ್ಲ ಮಾಡಿಸ್ಕೊಂಡ್ರು. ಆಮೇಲೆ ಅವರಿಗೆ ಹಣ ಕೊಟ್ಟೆ ಅಂತ ಹೇಳಾದ್ಮೇಲೆ ತಾನೊಬ್ಬ ಭಿಕ್ಷುಕ ತಿರುಪತಿಯಿಂದ ಹಿಡ್ಕೊಂಡ್ ಬಂದಿದ್ದಾರೆ ಅಂತ ಗೊತ್ತಾಗಿ ಒಬ್ಬ ಭಿಕ್ಷುಕ ತಮ್ಮ ಮುಂದೆ ಕಾಲ್ ಮೇಲ್ ಕಾಲ್ ಹಾಕೊಂಡ್ ಕೂತಿದ್ದಾನಲ್ಲ ಅಂತ ಇವನಿಗೆ ಚೆನ್ನಾಗಿ ಹೊಡೆದು ಯಾವ್ದಾದ್ರು ಪೆಂಡಿಂಗ್ ಕೇಸಲ್ಲಿ ಇವನನ್ನ ತಗ್ಲಾಕ್ಸಿ ಒಳಗೆ ಹಾಕೋಕೆ ಹೇಳ್ತಾರೆ ಅಶೋಕ್. ಅದೇ ಇನ್ನೊಂದ್ ಕಡೆ ನೀರಜ್ ಮತ್ತೆ ಸಿದ್ದಪ್ಪ ಕುತ್ಕೊಂಡು ಮಾತಾಡ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಇನ್ನ 10,000 ಕೋಟಿ ಕೊಡೋದು ಬಾಕಿ ಇದ್ರು ಆಯಿಲ್ ರಿಸರ್ವ್ ನ ಕಾಂಟ್ರಾಕ್ಟ್ ನೀರಜ್ಗೆ ಸಿದ್ದಪ್ಪ ಕೊಡ್ಸಿದ್ದಾರೆ. ಉಳಿದ ಹಣ ಇನ್ನ 1 ವಾರದಲ್ಲಿ ಸೆಟಲ್ ಮಾಡ್ತೀನಿ ಅಂತ ನೀರಜ್ ಏನೋ ಹೇಳ್ತಾನೆ. ಆದ್ರೆ ಮೊದಲು ದೇವ ಸಿಕ್ಕಿದ್ರೇನೆ ಟ್ರಾನ್ಸಾಕ್ಷನ್ ಮಾಡೋಕೆ ಆಗೋದು. ಪೊಲೀಸ್ ಸ್ಟೇಷನ್ ಅಲ್ಲಿ ಇರೋ ದೇವ ನ್ಯೂಸ್ ಪೇಪರ್ ಅಲ್ಲಿ ಇರೋ ನೀರಜ್ ನ ಫೋಟೋ ನೋಡಿ ಇವರೇ ನಮ್ಮ ದೊಡ್ಡ ಸರ್, ಆ ಆಫೀಸರ್ ಗೆ ನಾನೇ ಒಂದು ಬಿಲ್ಡಿಂಗ್ ಅಲ್ಲಿ ಸೂಟ್ ಕೇಸ್ ಕಟ್ಲೆ ಹಣವನ್ನ ಕೊಟ್ಟಿದ್ದೆ ಅಂದಾಗ ಏನ್ ನಡೀತಾ ಇದೆ ಇಲ್ಲಿ, ಬೇನಾಮಿ ಹೆಸರಲ್ಲಿ ಹಣ ಏನಾದ್ರೂ ಪಡ್ಕೊಂತಾ ಇದಾರ ಅಂತ ಅಶೋಕ್ಗೆ ಡೌಟ್ ಬಂದು ಎಲ್ಲಿ ಹಣ ಕೊಟ್ಟಿದ್ದೆ ತೋರಿಸ್ತಿ ಅಂದಾಗ ಹೂ ತೋರಿಸ್ತೀನಿ ಅಂತ ಆ ಬಿಲ್ಡಿಂಗ್ ಹತ್ರ ಕರ್ಕೊಂಡ್ ಬರ್ತಾನೆ. ಅಂದ್ರೆ ಇದೇ ಬಿಲ್ಡಿಂಗ್ ಅಲ್ಲಿ ರಿಜಿಸ್ಟ್ರಾರ್ ಆಫೀಸ್ ಗೆ ದೇವ ಮುಖಾಂತರ ದೀಪಕ್ ಹಣ ಕೊಡ್ಸಿದ್ದು. ಒಳಗೆ ಬಂದಾಗ ಇಲ್ಲಿ ಸೂಟ್ ಕೇಸ್ ಗಟ್ಲೆ
ಗಟ್ಲೆ ಹಣ ಚಿನ್ನ ಎಲ್ಲ ಸಿಗುತ್ತೆ. ದೇವ ಬೇರೆ ನನ್ನ ಕೈಯಲ್ಲಿ ಸೈನ್ ಮಾಡಿಸ್ಕೊಂಡಿದ್ರು ಅಂತ ಹೇಳ್ತಿದ್ನಲ್ಲ ಅಂತ ಅಶೋಕ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟ್ರೇಷನ್ ಪೇಪರ್ಸ್ ನ ಚೆಕ್ ಮಾಡಿಸಿದಾಗ ಗೊತ್ತಾಯ್ತು ದೇವ ತನ್ನ ನಕಲಿ ಕಂಪನಿಯ ಮುಖಾಂತರ ಗಂಗಾರಾಮ್ ಅನ್ನೋ ವ್ಯಕ್ತಿಯಿಂದ 700 ಕೋಟಿ ಬೆಲೆ ಬಾಳೋ ಲ್ಯಾಂಡ್ ನ ಖರೀದಿಸಿದಾನೆ. ಗಂಗಾರಾಮ್ನ ಅಡ್ರೆಸ್ ಪಡ್ಕೊಂಡು ಬಂದ್ರೆ ಗಂಗಾರಾಮ್ ಅಲ್ಲ ಅವನ ಹೆಂಡತಿ ಸಿಗ್ತಾರೆ. ಪಾಪ ಇವರು ಶೆಡ್ ಹಾಕೊಂಡು ವಾಸ ಮಾಡೋ ಕೂಲಿ ಕಾರ್ಮಿಕರು. ಇವರ ಹತ್ರ ಹೇಗೆ 700 ಕೋಟಿ ಬೆಲೆ ಬಾಳೋ ಲ್ಯಾಂಡ್ ಇರುತ್ತೆ ಅಂದ್ರೆ ಆ ಲ್ಯಾಂಡ್ ಮತ್ತೆ ಇಲ್ಲಿ ಕಟ್ತಾ ಇರೋ ಒಂದು ಬಿಲ್ಡಿಂಗ್ ಎಲ್ಲ MP ಸೀತಾರಾಮ್ಗೆ ಸೇರಿದ್ದು. ಗಂಗಾರಾಮ್ ಅನ್ನೋ ವ್ಯಕ್ತಿ MP ಆಗಿರೋ ಸೀತಾರಾಮ್ನ ಬೇನಾಮಿ. MP ಸೀತಾರಾಮ್ನ ಲ್ಯಾಂಡ್ ನ 700 ಕೋಟಿಗೆ ದೇವ ತನ್ನ ಕಂಪನಿ ಮುಖಾಂತರ ಖರೀದಿ ಮಾಡಿದನೆ ಅನ್ನೋ ಹಾಗೆ ಮಾಡಿದನೆ ದೀಪಕ್. ಅಶೋಕ್ಗೆ ಗೊತ್ತಾಯ್ತು MP ಸೀತಾರಾಮ್ನ ಬೇನಾಮಿ ಈ ಗಂಗಾರಾಮ್ ಆಗಿದ್ದಾನೆ. ಈ ದೇವನ ಬೇನಾಮಿಯಾಗಿ ಇಟ್ಕೊಂಡಿರೋದು ಯಾರು ಅಂತ ಗೊತ್ತಾಗ್ತಿಲ್ಲ. ಇಂಥ ವಿಚಾರ ಎಲ್ಲ ದೇವಾಗೂ ಗೊತ್ತಾಗಲ್ಲ. ಗೊತ್ತಾಗಬಾರ್ದು ಅಂತಾನೆ ಅಲ್ವಾ ದೀಪಕ್ ಭಿಕ್ಷುಕರನ್ನ ಹಿಡ್ಕೊಂಡ್ ಬಂದಿದ್ದು. ಇನ್ನ ದೇವನ ಹೆಸರಲ್ಲಿ ಅದು ಸ್ವಿಸ್ ಬ್ಯಾಂಕ್ ಅಲ್ಲಿ 10,000 ಕೋಟಿ ಇದೆ. ಅದನ್ನ ಕೂಡ MP ಸೀತಾರಾಮ್ಗೆ ಟ್ರಾನ್ಸ್ಫರ್ ಮಾಡ್ಬೇಕು. ಮಾಡಕ್ಕಾಗ್ಲಿಲ್ಲ ಅಂದ್ರೆ ಆ ಎಲ್ಲಾ ದುಡ್ಡು ದೇವಾಗೆ ಸೇರುತ್ತೆ. ಇನ್ನೊಂದ್ ಕಡೆ ಮತ್ತೆ ಸಮೀರಾಳ ಹಾಸ್ಟೆಲ್ಗೆ ದೀಪಕ್ ಹೋಗಿ ಗನ್ ತೋರಿಸಿ ಹೆದರಿಸಿ ದೇವ ಬಗ್ಗೆ ಕೇಳ್ಕೊಂಡು ರಿಜಿಸ್ಟರ್ ಆಫೀಸ್ಗೆ ಬರ್ತಾನೆ. ಪೊಲೀಸ್ ಸ್ಟೇಷನ್ ಅಲ್ಲಿ ದೇವ ಇದ್ದಾನೆ ಅಂತ ಗೊತ್ತಾಗಿ ಪೊಲೀಸ್ ಸ್ಟೇಷನ್ಗೆ ಬಂದಾಗ ದೇವ SI ಅಶೋಕ್ ಜೊತೆ ಹೋಗಿದ್ದಾನೆ ಅಂತ ಗೊತ್ತಾಯ್ತು. ನಾನು CBI ಇಂದ ಅಂತ ದೀಪಕ್ ಹೇಳಿ ಅಶೋಕ್ ಅವರ ನಂಬರ್ ಇಸ್ಕೊಂಡು ಅವರ ನಂಬರ್ ನ ಟ್ರೇಸ್ ಮಾಡಿಸ್ತಾ ಇದ್ದಾನೆ. MP ಸೀತಾರಾಮ್ಗೆ ಸೇರಿದ ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಮೇಲೆ ದೇವನ ಕರ್ಕೊಂಡ್ ಬಂದು ತಿನ್ನೋಕೆ ಬಿರಿಯಾನಿ ಕೊಟ್ಟಿದ್ದಾರೆ ಅಶೋಕ್. ನಿನ್ನ ಹತ್ರ ಕೋಟಿಗಟ್ಲೆ ಹಣ ಇದೆ, ಅದಕ್ಕೆ ನಿನ್ ಹಿಂದೆ ಅವರೆಲ್ಲ ಬಿದ್ದಿದ್ದಾರೆ. ಆ ಹಣ ಅವ್ರದ್ದು, ನೀನ್ ಸಿಗ್ಲಿಲ್ಲ ಅಂದ್ರೆ ಹಣ ಹೋಗುತ್ತೆ ಅಂತ ಟೆನ್ಷನ್ ಅವ್ರಿಗೆ ಅಂದಾಗ ಕೋಟಿ ಅಂದ್ರೆ ಎಷ್ಟು ಸರ್ ಅಂತ ಕೇಳ್ತಾನೆ ದೇವ. ಇದಕ್ಕೆ ಅಶೋಕ್ ಹೇಳ್ತಾರೆ ನಿನ್ನ ತಿರುಪತಿ, ಮುಂಬೈ, ಹೈದರಾಬಾದ್, ಚೆನ್ನೈ ಎಲ್ಲಾ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ನಿಂತರ ಭಿಕ್ಷುಕರಿದಾರಲ್ಲ ಅವ್ರಿಗೆಲ್ಲ ಮನೆ, ಊಟ, ಔಷಧಿ, ಸ್ಕೂಲು ಎಲ್ಲ ಕೊಡ್ಸಿ ಆದ್ಮೇಲೂ ಕೂಡ ಹಣ ಉಳಿಯುತ್ತೆ. ಅಷ್ಟು ಹಣ ನಿನ್ ಹೆಸರಲ್ಲಿ ಇರ್ಬೋದು ಅಂತ. ಇದೇ ಸಮಯಕ್ಕೆ ಇಲ್ಲಿಗೆ ದೀಪಕ್ ಬಂದ್ಬಿಡ್ತಾನೆ. ಅಶೋಕ್ ಅವರ ಫೋನ್ ಟ್ರೇಸ್ ಮಾಡ್ಕೊಂಡು ದೀಪಕ್ ನ ನಿಜವಾದ CBI ಆಫೀಸರ್ ಅನ್ಕೊಂಡು ತಮಗೆ ಗೊತ್ತಿರೋ ಬೇನಾಮಿ ವಿಷಯ ಎಲ್ಲ ಹೇಳ್ಬಿಡ್ತಾರೆ. ದೇವ ಆಗ್ಲೇ ಹೆದರ್ಕೊಂಡು ಮೇಲೆ ಹತ್ತಿ ದೀಪಕ್ ಸರ್ ಒಳ್ಳೆಯವರಲ್ಲ, ನನ್ನ ಸಾಯಿಸ್ಬಿಡ್ತಾರೆ ಅಂತ ಒಂದೇ ಸಮ ಕಿರ್ಚಾಡ್ಬೇಕಾದ್ರೆ ಅಶೋಕ್ಗೆ ಗೊತ್ತಾಯ್ತು ಇವರು ಕಳ್ಳನ್ ಮಕ್ಳು ಅಂತ. ಅದಕ್ಕೆ ಗನ್ ತೆಕ್ಕೊಂಡು ನಿಮ್ ID ಕಾರ್ಡ್ ತೋರಿಸಿ ಅಂತ ಕೇಳ್ಬೇಕಾದ್ರೆ ಗಾಬರಿಯಾಗಿ ದೀಪಕ್ ಅಶೋಕ್ ಅವರ ಎದೆಗೆನೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಹಂಗೂ ಸಾಯ್ತೀನಿ ಹಿಂಗೂ ಸಾಯ್ತೀನಿ ಅಂತ ದೇವ ಇಷ್ಟು ಹೈಟ್ ಇರೋ ಬಿಲ್ಡಿಂಗ್ ಇಂದ ಹಾರೇ ಬಿಡ್ತಾನೆ. ಇಲ್ಲಿಂದ ಬಿದ್ರೆ ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಇದು ಮೂವಿ, ಮೇನ್ ಕ್ಯಾರೆಕ್ಟರ್ ಗೆ ದೇವರು ಎಕ್ಸ್ಟ್ರಾ ಶಕ್ತಿ ಕೊಟ್ಟಿರ್ತಾರೆ. ಹಾಗಾಗಿ ತೆಂಗಿನ ಮರದ ಮೇಲೆ ಸೇಫ್ ಆಗಿ ಲ್ಯಾಂಡ್ ಆಗ್ತಾನೆ. ಇಲ್ಲಿಂದ ಒಂದು ಮನೆ ಮೇಲೆ ಇಳ್ಕೊಂಡಾಗ್ಲೂ ಅಷ್ಟೇ ಜಸ್ಟ್ ಮಿಸ್. ಇಲ್ಲೇ ಕಬ್ಬಿಣದ ರಾಡ್ ಗಳಿದಾವೆ, ಆದ್ರೆ ಕೆಳಗೆ ಎಲ್ಲಿಗೂ ಏಟಾಗಲ್ಲ. ಇದೇನ್ ಕೊಲೆನೆ ಮಾಡ್ಬಿಟ್ನಲ್ಲ ಅಂತ ದೀಪಕ್ ತುಂಬಾನೇ ಬೇಜಾರಾಗಿದ್ದಾಗ್ಲೇ ಈ ವಿಷಯ ಪಾಟೀಲ್ ನೀರಜ್ಗೆ ಹೇಳಿದಾಗ ಸ್ವಲ್ಪ ಹೊತ್ತಾದ್ಮೇಲೆ ನ್ಯೂಸ್ ಅಲ್ಲಿ MP ಸೀತಾರಾಮೆ ಸಾವನ್ನಪ್ಪಿರೋ ನ್ಯೂಸ್ ಬರ್ತಾ ಇದೆ. ಇದನ್ನ ನೋಡಿ ದೀಪಕ್ಗೆ ಗೊತ್ತಾಯ್ತು ನೀರಜ್ ಏನೋ ಮಾಡಿದಾನೆ ಅಂತ. ಮತ್ತೆ ಅವನ ಬೇನಾಮಿ ಆಗಿದ್ದ ಗಂಗಾರಾಮ್ನ ಕೂಡ ಸಾಯಿಸಿದ್ದಾರೆ. ದೇವ ಮತ್ತೆ ಸಮೀರಾಳ ಹಾಸ್ಟೆಲ್ ಹೊರಗೆ ಬಂದಿದ್ದಾನೆ. ಇಲ್ಲಿಗೆ ಸಮೀರಾ ಬರ್ತಿದ್ದಂಗೆ ಎಲ್ಲಾ ವಿಷಯ ಇವಳಿಗೂ ಹೇಳ್ಬಿಡ್ತಾನೆ. ಅವರ ದುಡ್ಡು ನನ್ ಬ್ಯಾಂಕ್ ಅಲ್ಲಿ ಇದೆಯಂತೆ, ಅದಕ್ಕೆ ನನ್ ಹಿಂದೆ ಬಿದ್ದಿದ್ದಾರಂತೆ ಅಂದಾಗ ಆಯ್ತು ಇದೆಲ್ಲ ನನ್ಗೆ ಯಾಕೆ ಹೇಳ್ತಿದ್ಯಾ, ಮೊದ್ಲು ಇಲ್ಲಿಂದ ಹೋಗಪ್ಪ, ಕೈ ಮುಗಿತೀನಿ ಅಂತ ಸಮೀರಾ ಹೇಳ್ದಾಗ ಸ್ವಲ್ಪ ದೂರ ಹೋಗಿ ದೇವ ವಾಪಸ್ ಓಡ್ ಬರ್ತಾನೆ. ನನ್ ಬ್ಯಾಂಕ್ ಅಕೌಂಟ್ ಅಲ್ಲಿ ದುಡ್ಡಿರೋ ವಿಷಯ ಯಾರಿಗ್ ಗೊತ್ತಿದ್ಯೋ ಅವರೆಲ್ಲರನ್ನ ಸಾಯಿಸ್ತಾ ಇದ್ದಾರೆ. ಈಗ ನಿಮಿಗೂ ಹೇಳ್ಬಿಟ್ಟೆ, ನಿಮ್ಮನ್ನ ಕೂಡ ಸಾಯಿಸ್ಬಿಡ್ತಾರೆ, ಬನ್ನಿ ನನ್ ಜೊತೆ ಅಂತ ಕರ್ಕೊಂಡು ಹೋಗೋ ಅಷ್ಟ್ರಲ್ಲಿ ರೋಬೋ ಕಡೆ ಅವರು ಇಲ್ಲಿಗೆ ಬರ್ತಾರೆ. ದೇವ ಸಮೀರಾನ ಕರ್ಕೊಂಡು ಇಲ್ಲಿಂದ ಓಡ್ ಹೋಗೋದೇನೋ ಹೋದ, ಆದ್ರೆ ರೋಬೋ ಸಮೀರಾಳ ಫೋನ್ ಟ್ರೇಸ್ ಮಾಡ್ತಿರೋದ್ರಿಂದ ಇವರೆಲ್ಲೋದ್ರೂ ಹಿಂದೆನೆ ಬರ್ತಿದ್ದಾನೆ. ಅದೇ ದೀಪಕ್ ತನ್ನ ಮನೆಯಲ್ಲಿ ಮೊದ್ಲೇ ಮಾಡ್ಬೇಕಾಗಿದ್ದ ಕೆಲಸ ಈಗ ಮಾಡ್ತಿದ್ದಾನೆ. ಅದೇ ನೀರಜ್ ಮತ್ತೆ ಸಿದ್ದಪ್ಪ ಬಗ್ಗೆ ತಿಳ್ಕೊಳ್ಳೋದು. ತುಂಬಾನೇ ನ್ಯೂಸ್ ಆರ್ಟಿಕಲ್ಸ್ ಮತ್ತೆ ವಿಡಿಯೋಸ್ ಎಲ್ಲ ನೋಡಿ ಕೊನೆಗೂ ನೀರಜ್ ಏನ್ ಸ್ಕ್ಯಾಮ್ ಮಾಡ್ತಿದ್ದಾನೆ ಅಂತ ಗೊತ್ತಾಯ್ತು. ಆಯಿಲ್ ರಿಸರ್ವ್ ವಿಷಯ, ಶಿಪ್ ಬ್ಲಾಸ್ಟ್ ಆದ ವಿಷಯ, ಮತ್ತೆ ಸಿದ್ದಪ್ಪಗೆ ಲಂಚ ಕೊಟ್ಟು ಆಯಿಲ್ ರಿಸರ್ವ್ ನ ಕೊಂಡ್ಕೊಂಡಿರೋ ವಿಷಯ ಎಲ್ಲ ಗೊತ್ತಾಯ್ತು. ಹೀಗೆ ಮುಂದುವರೆದ್ರೆ ತುಂಬಾನೇ ಅಮಾಯಕ ಜನರು ಸಾವನ್ನಪ್ತಾರೆ ಅಂತ ಮೊದ್ಲು ತನ್ನ ಹೆಂಡತಿ ಮಗಳನ್ನ ದುಬೈಗೆ ಕಳಿಸಿ ತನ್ನ ಆಫೀಸ್ಗೆ ಬಂದು ನೀರಜ್ ವಿರುದ್ಧ ಏನೇನ್ ಸಾಕ್ಷಿ ಇದೆಯೋ, ಬ್ಲಾಕ್ ಮನಿ, ವೈಟ್ ಮನಿ ಎಲ್ಲದರ ಡೀಟೇಲ್ಸ್ ಇರೋ ಹಾರ್ಡ್ ಡಿಸ್ಕ್ ಪೆನ್ ಡ್ರೈವ್ ಎಲ್ಲ ಬ್ಯಾಗ್ಗೆ ತುಂಬಿಕೊಂಡು ಹೊಡ್ತಾನೆ. ಈ ಕಡೆ ದೇವ ಮತ್ತೆ ಸಮೀರಾ ಎಲ್ಲೇ ಹೋದ್ರು ರೋಬೋ ಇವರನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಒಂದು ಕಸದ ಲಾರಿ ಒಳಗೆ ಬಚ್ಚಿಡ್ಕೊಂತಾರೆ. ಕೊನೆಗೂ ತನ್ನ ಫೋನ್ ಟ್ರೇಸ್ ಮಾಡ್ತಿರ್ಬೋದು ಅಂತ ಸಮೀರಾ ತಲೆ ಓಡಿಸಿ ಫೋನ್ ಸ್ವಿಚ್ ಆಫ್ ಮಾಡ್ಕೊಂತಾಳೆ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ದೇವ ಸುಮ್ನಿಲ್ದೆ ಸಮೀರಾಳ ಫೋನ್ ಇಂದ ದೀಪಕ್ಗೆ ಕಾಲ್ ಮಾಡಿ ನನ್ನ ಹೆಸರಲ್ಲಿ ಇರೋ ಹಣ ನೀವೇ ತಗೊಳ್ಳಿ, ನನ್ನನ್ನ ಮಾತ್ರ ಬಿಟ್ಬಿಡಿ ಅಂತ ಹೇಳ್ತಿರೋದನ್ನ ನೋಡಿ ಸಮೀರಾ ತಕ್ಷಣ ಫೋನ್ ಕಿತ್ಕೊಂತಾಳೆ. ಅವರು ಫೋನ್ ಟ್ರೇಸ್ ಮಾಡ್ತಿದ್ದಾರೆ, ಕಾಲ್ ಯಾಕೆ ಮಾಡ್ದೆ ಅಂತ. ನೀರಜ್ ದೀಪಕ್ಗೆ ಒಂದು ದಿನ ಟೈಮ್ ಕೊಟ್ಟು ದೇವನ ಹಿಡಿಯೋಕೆ ವಾರ್ನಿಂಗ್ ಕೊಟ್ಟು ಕಳಿಸ್ತಾನೆ. ದೇವ ಮತ್ತೆ ಸಮೀರಾ ಹೀಗೆ ತಪ್ಪಿಸ್ಕೊಂಡು ಹೋಗ್ಬೇಕಾದ್ರೆ ಒಬ್ಬ ಭಿಕ್ಷುಕ ಸಾವನ್ನಪ್ಪಿರೋದನ್ನ ನೋಡ್ತಾರೆ. ಅವನನ್ನ ಮುನ್ಸಿಪಾಲಿಟಿ ಅವರು ತಗೊಂಡ್ ಹೋಗ್ತಿರೋದನ್ನ ನೋಡಿ ನಾನು ದುಡ್ಡನ್ನ ಕೊಡ್ತೀನಿ, ಅಂತ್ಯ ಸಂಸ್ಕಾರ ಮಾಡಿ
ಮಾಡಬೇಡಿ, ಈ ರೀತಿ ಹೇಗ್ ಬೇಕು ಹಾಗೆ ಬಿಸಾಕೊಂಡು ತಗೊಂಡ್ ಹೋಗ್ಬೇಡಿ, ಇನ್ನ 1 ಗಂಟೆಯಲ್ಲಿ ದುಡ್ಡನ್ನ ಕೊಡ್ತೀನಿ ಅಂತ ಸಮೀರಾನ ಆ ರಿಜಿಸ್ಟ್ರಾರ್ ಆಫೀಸರ್ ನ ಬಿಲ್ಡಿಂಗ್ ಗೆ ಕರ್ಕೊಂಡ್ ಬಂದಾಗ ಇಲ್ಲಿ ಸೂಟ್ ಕೇಸ್ ಗಟ್ಲೆ ಹಣ ನೋಡಿ ಸಮೀರಾ ಶಾಕ್ ಆಗೋಗ್ತಾಳೆ. ಮೇಡಮ್, ನಿಮಗೆ ಎಷ್ಟು ಹಣ ಬೇಕೋ ಅಷ್ಟು ಹಣ ತಗೊಂಡ್ ಹೋಗಿ ಊರ್ ಸೇರ್ಕೊಳ್ಳಿ, ಪಾಪ ನನ್ನಿಂದ ನಿಮಗೆ ತೊಂದರೆ ಆಯ್ತು, ಸ್ವಲ್ಪ ಹಣ ನಾನ್ ತಗೊಂಡ್ ಹೋಗ್ತೀನಿ ಅಂತ ಬ್ಯಾಗ್ ಗೆ ಕಂತೆಗಟ್ಲೆ ಹಣ ತುಂಬಿಕೊಂಡ್ ಬಂದು ಮುನ್ಸಿಪಾಲಿಟಿ ಅವ್ರಿಗೆ ಕೊಡ್ತಾನೆ. ಮತ್ತೆ ಬೇರೆ ಭಿಕ್ಷುಕರ ಜೊತೆ ಎಲ್ಲ ಸೇರಿ ಯಾವ ಮದ್ವೆಗೂ ಕಮ್ಮಿ ಇಲ್ಲ ಆ ತರ ಜೋರಾಗಿ ಅಂತ್ಯ ಸಂಸ್ಕಾರ ಮಾಡಿಸ್ತಾನೆ. ಸಮೀರಾ ಕೂಡ ಹಣ ತಗೊಂಡು ಓಡ್ ಹೋಗಲ್ಲ, ಇವನಿಗೆ ಸಹಾಯ ಮಾಡ್ತಿದ್ದಾಳೆ. ನಂತರ ತನ್ನ ಹತ್ರ ಮಿಕ್ಕಿರೋ ಹಣವನ್ನೆಲ್ಲ ಭಿಕ್ಷುಕರಿಗೆ ಹಂಚ್ತಾನೆ ದೇವ. ಮುಂದಿನ ದಿನ ದೇವ ಮತ್ತೆ ದೀಪಕ್ಗೆ ಕಾಲ್ ಮಾಡಿದಾಗ ನೀರಜ್ ಕೂಡ ಇಲ್ಲೇ ಇದ್ದಾನೆ. ಸ್ಪೀಕರ್ ಗೆ ಹಾಕೋಕೆ ಹೇಳ್ತಾನೆ. ದೇವ ದುಡ್ಡು ತಗೊಂಡು ನನ್ನ ಬಿಟ್ಬಿಡಿ ಅಂತಿದ್ದವನು ನನ್ನ ದುಡ್ಡು ನನಗೆ ಬೇಕು. ತಿರುಪತಿ, ಚೆನ್ನೈ, ಮುಂಬೈ, ಹೈದರಾಬಾದ್ ಎಲ್ಲಾ ದೊಡ್ಡ ದೊಡ್ಡ ಸಿಟಿಯಲ್ಲಿ ಇರೋ ಭಿಕ್ಷುಕರಿಗೆ ಮನೆ, ಊಟ, ಸ್ಕೂಲು, ಔಷಧಿ ಎಲ್ಲವನ್ನ ಕೊಡ್ಬೇಕು. ನನ್ನ ಹೆಸರಲ್ಲಿ ಇರೋ ಹಣ ನಾನು ಅವ್ರಿಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಒಳ್ಳೆ ಕೆಲಸ ಮಾಡ್ತಾವನೆ ಅಂತ ದೀಪಕ್ ಸ್ಮೈಲ್ ಮಾಡ್ತಾ ಇದ್ದಾನೆ. ನನಗೆ ಆ ದೇವನ ಹೆಸರಲ್ಲಿ ಇರೋ 10,000 ಕೋಟಿ ಬೇಡವೇ ಬೇಡ, ಅವನನ್ನ ಸಾಯಿಸ್ಬಿಡಿ ಅಂತ ನೀರಜ್ ಹೇಳಿದಾಗ ಮತ್ತೆ ದೀಪಕ್ ರೋಬೋ ಕಡೆ ಅವ್ರನ್ನೆಲ್ಲ ದೇವನ ಫೋನ್ ಟ್ರೇಸ್ ಮಾಡ್ಕೊಂಡು ದೇವ ಯಾವ ಜಾಗದಿಂದ ಫೋನ್ ಮಾಡಿದ್ನೋ ಅಲ್ಲಿಗೆ ಬರ್ತಾರೆ. ಆಗ ಎಲ್ಲರೂ ದೇವನ ಹುಡುಕ್ಬೇಕಾದ್ರೆ ದೇವ ದೀಪಕ್ ನ ತಲೆಗೆ ಹೊಡೆದು ಇವನನ್ನ ಕಿಡ್ನಾಪ್ ಮಾಡ್ಕೊಂಡ್ ಬರ್ತಾನೆ. ಅದೇ ರಿಜಿಸ್ಟ್ರಾರ್ ಆಫೀಸರ್ ನ ಬಿಲ್ಡಿಂಗ್ ಗೆ. ದೇವ, ನನ್ನ ಹೆಸರಲ್ಲಿ ಇರೋ ದುಡ್ಡನ್ನ ನನಗೆ ಕೊಡಿ, ನೀವು ಮಾತ್ರ ಆ ದುಡ್ಡನ್ನ ಕೊಡ್ಸೋಕ್ ಆಗೋದು ಅಂದಾಗ ತುಂಬಾನೇ ರಾಜಕಾರಣಿಗಳಿಗೆ ಲಂಚ ಕೊಡೋಕೆ ಅಂತ ಇರೋ ದುಡ್ಡು ಅದು. ನೀರಜ್ ಮೊದಲು ಅರೆಸ್ಟ್ ಆದ್ರೆ ಒಳ್ಳೇದು, ಇಲ್ಲ ಅಂದ್ರೆ 10,000 ಕೋಟಿ ನಿನ್ ಕೈಗೆ ಬಂದ್ರೆ ಅವರು ಸುಮ್ನೆ ಬಿಡಲ್ಲ. ಗೆಸ್ಟ್ ಹೌಸ್ ನ CCTV ಫುಟೇಜ್, ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಎಲ್ಲ ನನ್ನ ಹತ್ರ ಇದೆ, ನಾವು ಮೀಡಿಯಾಗೆ ಹೋಗಿ ಎಲ್ಲವನ್ನ ಕೊಟ್ರೆ ನೀರಜ್ ತಗ್ಲಾಕೊಂತಾನೆ ಅಂತ ದೀಪಕ್ ಹೇಳಿದ್ರು. ದೇವಾಗೆ ಅರ್ಥ ಆಗ್ತಿಲ್ಲ. ನೋಡಿ, ನಿಮ್ಮನ್ನ ಹೇಗೆ ನಾನ್ ಕರ್ಕೊಂಡ್ ಬಂದ್ನೋ ಅದೇ ರೀತಿ ನನ್ನನ್ನ ನೀರಜ್ ಕರ್ಕೊಂಡ್ ಬಂದ. ಇಷ್ಟೆಲ್ಲ ಪ್ರಾಣ ಹೋಗುತ್ತೆ ಅಂತ ಗೊತ್ತಿದ್ದಿದ್ರೆ ನಾನು ಈ ಕೆಲಸಕ್ಕೆ ಒಪ್ಕೊಂತಾನೆ ಇರ್ಲಿಲ್ಲ ಅಂತ ದೀಪಕ್ ಹೇಳಿದ್ರು. ದೇವ ಅಳ್ತಾ, ನಾವು ಕೂಡ ನಿಮ್ಮಂಗೆ ಮನುಷ್ಯರೇ ಅಲ್ವಾ ಸರ್, ನೀವು ₹1 ದುಡ್ಡನ್ನ ಕೊಟ್ರೆ ಸಾಕು, ನಿಮ್ಮನ್ನೇ ದೇವ್ರು ಅನ್ನೋ ರೀತಿ ನೋಡ್ತೀವಿ, ಆದ್ರೆ ನೀವು ಕೇಲು, ದಿವ್ಯಾ, ಖುಷ್ಬು ಎಲ್ಲರನ್ನ ಸಾಯಿಸ್ಬಿಟ್ರಲ್ಲ ಅಂದಾಗ, ಇಲ್ಲ ಖುಷ್ಬು ಬದುಕಿದ್ದಾಳೆ, ಅವಳನ್ನ ಸುರಕ್ಷಿತವಾಗಿರೋ ಜಾಗದಲ್ಲಿ ಇಟ್ಟಿದ್ದೀನಿ, ಅವಳ ಹತ್ರ ನಿನ್ನನ್ನ ಕರ್ಕೊಂಡ್ ಹೋಗ್ತೀನಿ ಅಂದಾಗ ಮತ್ತೆ ಇವನನ್ನ ನಂಬಿ ಇವನ ಜೊತೆ ಹೊಡ್ತಾರೆ ದೇವ ಮತ್ತೆ ಸಮೀರಾ. ದೀಪಕ್ ಹೇಳಿದ್ದು ನಿಜ, ಖುಷ್ಬುನ ಒಂದು ಮಹಿಳೆಯರ ಕೇರ್ ಸೆಂಟರ್ ಅಲ್ಲಿ ದೀಪಕ್ ಬಿಟ್ಟಿದ್ದಾನೆ. ಆದ್ರೆ ಸಮಸ್ಯೆ ಏನಾಯ್ತು ಅಂದ್ರೆ ಇವನ ಫೋನ್ ನ ಟ್ರೇಸ್ ಮಾಡ್ತಿದ್ದಾರೆ ಪಾಟೀಲ್ ಮತ್ತೆ ರೋಬೋ, ಹಾಗಾಗಿ ಇವರಿರೋ ಜಾಗ ಕೂಡ ಗೊತ್ತಾಯ್ತು. ಖುಷ್ಬು ಇಲ್ಲಿರೋದನ್ನ ನೋಡಿ ದೇವಾಗೆ ತುಂಬಾನೇ ಖುಷಿ ಆಗುತ್ತೆ. 10 ದಿನದ ನಂತರ ಡೆಲಿವರಿ ಡೇಟ್ ಕೊಟ್ಟಿದ್ದಾರೆ. ಖುಷ್ಬುನ ಮಾತಾಡ್ಸಿ ಹೋಗೋ ಅಷ್ಟರಲ್ಲಿ ರೋಬೋ, ಪಾಟೀಲ್ ಕಡೆ ಅವರೆಲ್ಲ ಇಲ್ಲಿಗೆನೆ ಬಂದು ದಾಳಿ ಮಾಡ್ತಾರೆ. ಸರಿಯಾದ ಸಮಯಕ್ಕೆ ಖುಷ್ಬು ಬಾತ್ರೂಮ್ ಗೆ ಹೋಗಿದ್ದಾಳೆ, ಬೇರೆಯವರೆಲ್ಲ ಬಚ್ಚಿಡ್ಕೊಂಡಿದ್ದಾರೆ. ಇನ್ನೇನ್ ಇವರು ವಾಪಸ್ ಹೋದ್ರು ಅನ್ನೋ ಅಷ್ಟರಲ್ಲಿ ಖುಷ್ಬು ಬಾತ್ರೂಮ್ ಇಂದ ಹೊರಗೆ ಬಂದ್ಬಿಡ್ತಾಳೆ. ರೋಬೋ ಇವಳಿಗೆ ಹೊಡೆಯೋಕೆ ನೋಡಿದಾಗ ದೇವ ಬಂದು ತಡಿತಾನೆ. ದೀಪಕ್ ಮೊದಲೇ ಗನ್ ಮತ್ತೆ ನೀರಜ್ ನ ವಿರುದ್ಧ ಇರೋ ಸಾಕ್ಷಿಗಳನ್ನೆಲ್ಲ ಬ್ಯಾಗ್ ಅಲ್ಲಿ ತಂದಿದ್ದ. ಒಳ್ಳೆಯವ್ರನ್ನ ಇಷ್ಟು ದಿನ ಸಾಯಿಸಿದ್ದೀನಂತೆ, ಕೆಟ್ಟವ್ರನ್ನ ಇನ್ನೇನ್ ಸಾಯಿಸಿದ್ರಾಯ್ತು ಅಂತ ಎಲ್ಲರಿಗೂ ಶೂಟ್ ಮಾಡೋಕೆ ಶುರು ಮಾಡ್ತಾನೆ ದೀಪಕ್. ತಪ್ಪಿಸ್ಕೋಬೇಕಾದ್ರೆ ಖುಷ್ಬು ಮೆಟ್ಟಿಲುಗಳ ಮೇಲಿಂದ ಬಿದ್ದಿದ್ರಿಂದ ಆಗ್ಲೇ ಬ್ಲೀಡಿಂಗ್ ಶುರು ಆಗಿದೆ. ಇವಳಿಗೆ ಓಡಾಡೋಕು ಆಗ್ತಿಲ್ಲ ಅಂತ ಇವಳನ್ನ ಎತ್ಕೊಂಡು ಓಡೋಕೆ ಶುರು ಮಾಡ್ತಾನೆ ದೇವ. ಇವ್ರ ಹತ್ರ ಬರ್ತಿರೋರ್ಗೆಲ್ಲ ದೀಪಕ್ ಶೂಟ್ ಮಾಡ್ತಿದ್ದಾನೆ ಮತ್ತೆ ರೋಬೋಗೆ ಚಾಕು ಹಾಕಿ ಸಾಯಿಸ್ತಾನೆ. ದೀಪಕ್ ಎಲ್ಲರನ್ನ ಗೇಟ್ ಇಂದ ಹೊರಗೆ ಕಳಿಸ್ತಿದ್ದಂಗೆ ಪಾಟೀಲ್ ಇವನಿಗೆ ಶೂಟ್ ಮಾಡ್ಬಿಡ್ತಾನೆ. ಆದ್ರೆ ಸಾಯೋ ಅಷ್ಟರಲ್ಲಿ ಪಾಟೀಲ್ ಮತ್ತೆ ಬೇರೆ ಎಲ್ಲರನ್ನ ಸಾಯಿಸಿ ದೀಪಕ್ ಕೂಡ ಸಾವನ್ನಪ್ತಾನೆ. ಅದೇ ಖುಷ್ಬು ಈಗ್ಲೇ ಮಗುವಿಗೆ ಜನ್ಮ ನೀಡ್ತಾಳೆ. ಮಗು ಏನೋ ಸೇಫ್ ಆಗಿದೆ, ಆದ್ರೆ ಖುಷ್ಬು ಉಳಿಯಲ್ಲ. ದೇವ ಖುಷ್ಬು ಮತ್ತೆ ದೀಪಕ್ ನ ಅಂತ್ಯ ಸಂಸ್ಕಾರ ಮಾಡಿ ನೀರಜ್ನ ಮಾತ್ರ ಸುಮ್ನೆ ಬಿಡಬಾರ್ದು ಅಂತ ಮಗುವನ್ನ ಸಮೀರಾಗೆ ಕೊಟ್ಟು ಹೊಡ್ತಾನೆ. ನೀರಜ್ನ ಕಳ್ಳಾಟದ ಬಗ್ಗೆ ಎಲ್ಲಾ ಡೀಟೇಲ್ಸ್ ಇರೋ ಬ್ಯಾಗ್ ನ ಕೂಡ ತಗೊಂಡಿದ್ದಾನೆ. ಇದರಲ್ಲಿ ಇದ್ದ ಕೀನ ಸಹಾಯದಿಂದ ನೀರಜ್ ಎಲ್ಲಿ ಹಣವನ್ನ ಬಚ್ಚಿಟ್ಟಿದ್ನೋ ಆ ಹಣವನ್ನೆಲ್ಲ ಟ್ರಕ್ ಅಲ್ಲಿ ತುಂಬಿಕೊಂಡ್ ಬಂದು ರಾತ್ರೋರಾತ್ರಿ ನೀರಜ್ನ ಮನೆ ಮುಂದೆ ಡಂಪ್ ಮಾಡಿಸಿ ಹೋಗ್ತಾನೆ. ಬೆಳಗ್ಗೆ ಆಗ್ತಿದ್ದಂಗೆ ಇದು ದೊಡ್ಡ ನ್ಯೂಸ್ ಆಗಿ ನೀರಜ್ ಮನೆ ಮುಂದೆನೆ ಇಷ್ಟು ಹಣ ಹೇಗ್ ಬಂತು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇದರ ನಡುವೆ ಬ್ಯಾಗ್ ಅಲ್ಲಿ ಇದ್ದ ಪೆನ್ ಡ್ರೈವ್ ನ ಸೆಕ್ಯೂರಿಟಿ ಗಾರ್ಡ್ ಗೆ ಕೊಡ್ತಾನೆ ದೇವ. ನೀರಜ್ಗೆ ಸಿದ್ದಪ್ಪ ವರ್ಸ್ಕೊಳ್ಳೋ ಹಾಗೆ ಉಗಿತಾ ಇದ್ದಾರೆ. ನಿನ್ ಕಡೆಯಿಂದ ನಾವೆಲ್ಲರೂ ತಗ್ಲಾಕೊಂಡ್ರೆ ನಾವು ಮಾತ್ರ ಸುಮ್ನಿರಲ್ಲ, ನಮ್ವರ್ಗೂ ಬರೋಷ್ಟ್ರಲ್ಲಿ ನೀನು ಫ್ರಾಡ್ ಮಾಡಿ ಆಯಿಲ್ ರಿಸರ್ವ್ ನ ತಗೊಂಡಿದ್ಯಾ ಅಂತ ಹೇಳಿ ನಿನ್ನನ್ನೇ ಜೈಲ್ಗೆ ಹಾಕಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೀರಜ್ ವಾಪಸ್ ಮನೆಗೆ ಬಂದ್ಮೇಲೆ ಆಗ್ಲೇ ಅವರಪ್ಪ ಟಿವಿಗೆ ದೇವ ಕೊಟ್ಟಿರೋ ಪೆನ್ ಡ್ರೈವ್ ನ ಹಾಕೊಂಡು ನೋಡ್ತಾ ಇದ್ದಾರೆ. ಈ ವಿಡಿಯೋ ಅಲ್ಲಿ ದೀಪಕ್ ನೀರಜ್ ಅಷ್ಟೇ ಅಲ್ಲ, ರೂಲಿಂಗ್ ಪಾರ್ಟಿ, ಅಪೋಸಿಷನ್ ಪಾರ್ಟಿ ಎಲ್ಲರೂ ಸೇರ್ಕೊಂಡು ಈ ದೇಶನ ಲೂಟಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾನೆ. ಇದೇ ಸಮಯಕ್ಕೆ ದೀಪಕ್ ನ ಫೋನ್ ಇಂದ ದೇವ ಇವ್ರಿಗೆ ಕಾಲ್ ಮಾಡಿದಾಗ ನಿನಗೇನ್ ಬೇಕು ಪ್ಲೀಸ್ ಹೇಳಪ್ಪ ಅಂತ ನೀರಜ್ ಮತ್ತೆ ಅವರಪ್ಪ ಇಬ್ರು ಬೇಡ್ಕೊಂತ ಇದ್ದಾರೆ. ಹೌದು, ಇದೇ ರೀತಿ ಒಂದು ದಿನ ನೀನು ಭಿಕ್ಷೆ ಬೇಡಬೇಕು, ಆಗ ದೀಪಕ್ ಸರ್ ನಿಮ್ಮ ವಿರುದ್ಧ ಏನೇನ್ ಸಾಕ್ಷಿ ಇಟ್ಟಿದಾರೋ ಅದನ್ನ ವಾಪಸ್ ಕೊಡ್ತೀನಿ, ಇಲ್ಲ ಅಂದ್ರೆ ಅದನ್ನ ಮೀಡಿಯಾ ಅವ್ರಿಗೆ ಕೊಡ್ತೀನಿ, ಆಗ ಹೇಗಿದ್ರು ಬೀದಿಗೆ ಬರ್ತೀಯ ಅಂತ ಹೇಳ್ತಾನೆ. ಈಗ ಬೇರೆ ದಾರಿ ಇಲ್ಲ ಅಂತ ರೋಲ್ಸ್ ರಾಯ್ಸ್ ಕಾರಲ್ಲಿ ಹಳೆ ಬಟ್ಟೆ ಹಾಕೊಂಡ್ ಬಂದು ಭಿಕ್ಷೆ ಬೇಡೋಕೆ ಶುರು ಮಾಡ್ತಾನೆ ನೀರಜ್. ಇವನ ಕಡೆಯವರು ಇಲ್ಲೇ ಓಡಾಡ್ತಿದ್ದಾರೆ, ಅಕಸ್ಮಾತ್ ದೇವ ಬಂದ್ರೆ ಹಿಡ್ಕೊಳ್ಳೋಕೆ. ಆದ್ರೆ ದೇವ ದೂರದಿಂದಾನೇ ಇವನನ್ನ ನೋಡಿ ಯಾವ್ಯಾವ ರೀತಿ ಭಿಕ್ಷೆ ಬೇಡಬೇಕು ಅಂತ ಫೋನ್ ಮಾಡಿ ಹೇಳ್ಕೊಡ್ತಾ ಇದ್ದಾನೆ. ಸಮೀರಾ ಮಗು ಕೈಯಲ್ಲಿ ಇವನಿಗೆ ದುಡ್ಡನ್ನ ಹಾಕಿಸ್ತಾಳೆ. ಇದೇ ತರ ಒಂದಿನ ಪೂರ್ತಿ ಭಿಕ್ಷುಕರ ಕಷ್ಟವನ್ನ ನೀರಜ್ ಅನುಭವಿಸ್ತಾನೆ. ನಂತರ ಒಂದಿನ ಮುಗಿಯೋ ಅಷ್ಟರಲ್ಲಿ ನೀರಜ್ ದೇವಾಗೆ ಏರ್ಪೋರ್ಟ್ ಅಲ್ಲಿ ₹500 ದುಡ್ಡು ಕೊಟ್ಟಿದ್ನಲ್ಲ, ಅದೇ ನೋಟನ್ನ ದೇವ ಈಗ ನೀರಜ್ಗೆ ಭಿಕ್ಷೆ ಹಾಕಿ ಹೋಗ್ತಿದ್ದಂಗೆ
ಇದ್ದಕ್ಕಿದ್ದಂಗೆ ಇದು ದೇವನೇ ಅಂತ ಗೊತ್ತಾಗಿ ಹಿಂದೆನೆ ಓಡ್ ಬಂದಾಗ ದೇವ ನೀರಜ್ನ ಯಾಮಾರಿಸಿ ಇವನ ತಲೆಗೆ ಹೊಡೆದು ವೇಸ್ಟ್ ಡಂಪ್ ಮಾಡೋ ಜಾಗಕ್ಕೆ ಎಳ್ಕೊಂಡ್ ಬರ್ತಾನೆ. ನೀರಜ್ಗೆ ಪ್ರಜ್ಞೆ ಬಂದ್ಮೇಲೆ ದೀಪಕ್ ಹತ್ರ ಇದ್ದ ಎವಿಡೆನ್ಸಸ್ ನ ಕೊಡುವಂತ ದೇವಾಗೆ ಕೇಳಿದಾಗ ಖುಷ್ಬೂನ ಮಗುವನ್ನ ತೋರಿಸಿ ಮೊದ್ಲು ಈ ಮಗುವಿನ ತಾಯಿಯನ್ನ ಕೊಡು ಆಗ ಕೊಡ್ತೀನಿ ಅಂತ ಹೇಳ್ತಾನೆ ದೇವ. ಇದಕ್ಕೆ ನೀರಜ್ ಅವಳೇನ್ ಬದುಕಿದ್ರು ಕೂಡ ಮಗುವನ್ನ ತೋರಿಸಿ ಭಿಕ್ಷೆನೆ ಬೇಡ್ತಿದ್ಲು, ಆಮೇಲೆ ಹೊಟ್ಟೆಗೆ ಇಲ್ದೆ ಇಬ್ರು ಒಂದಲ್ಲ ಒಂದು ದಿನ ಸಾಯ್ತಿದ್ರು ಅಂದಾಗ ನೀವು ಮಾತ್ರ ಬದ್ಲಾಗಲ್ಲ, ಒಂದಿನ ಭಿಕ್ಷೆ ಬೇಡಿದ್ರೆ ನೀವು ಬದ್ಲಾಗ್ತೀರಾ, ನಮ್ಮ ಕಷ್ಟ ಅರ್ಥ ಆಗುತ್ತೆ ಅನ್ಕೊಂಡೆ ಅಂತ ದೇವ ಹೇಳ್ತಿದ್ದಂಗೆ ಕೋಪದಲ್ಲಿ ನೀರಜ್ ದೇವಾಗೆ ಹೊಡೆಯೋಕೆ ಶುರು ಮಾಡ್ತಾನೆ. ಇವನ ಕೈಯಲ್ಲಿ ಇದ್ದ ಮಗು ಕೆಳಗೆ ಬೀಳುತ್ತೆ, ಆದ್ರೆ ಹೇಗೂ ಏನು ಆಗಲ್ಲ. ಇಬ್ಬರು ತುಂಬಾನೇ ಹೊತ್ತು ಹೊಡೆದಾಡಿ ಆದ್ಮೇಲೆ ನೀರಜ್ ಇವನ ಮುಖಕ್ಕೆ ಪ್ಲಾಸ್ಟಿಕ್ ಕವರ್ ಸುತ್ತಿ ಕೊಲ್ಲೋಕೆ ನೋಡಿದಾಗ ದೇವ ಶಾರ್ಪ್ ಆಗಿರೋ ವಸ್ತುವಿಂದ ಇವನ ಕತ್ತನ್ನ ಸೀಳಿ ಸಾಯಿಸೇ ಬಿಡ್ತಾನೆ. ದೇವ ಇದೇನ್ ಕೊಲೆ ಮಾಡ್ಬಿಟ್ನಲ್ಲ ಅಂತ ಅಳ್ಬೇಕಾದ್ರೆ ನೀನೇನ್ ತಪ್ಪು ಮಾಡಿಲ್ಲ, ಈ ಮಗು ಬದುಕ್ಬೇಕು ಅಂದ್ರೆ ಇವನು ಸತ್ತಿದ್ದು ಒಳ್ಳೇದೇ ಆಯ್ತು ಅಂತ ಸಮೀರಾ ಹೇಳ್ತಾಳೆ. ನಂತರ ನೀರಜ್ನ ದೇಹವನ್ನ ಇಲ್ಲೇ ಸುಟ್ಟಾಕಿ ತಿರುಪತಿಗೆ ಹೊಡ್ತಾರೆ. ತಿರುಪತಿಯಲ್ಲಿ ಬಾಬಾನ ಭೇಟಿಯಾದಾಗ ಮಗುವನ್ನ ನೋಡಿ ಇದರ ಹೆಸರು ಕೇಳಿದಾಗ ರಾಜ ಅಂತ ಹೇಳ್ತಾನೆ ದೇವ. ಆದ್ರೆ ಸಮೀರಾ ರಾಜ ಅಲ್ಲ, 10,000 ಕೋಟಿ ಇರೋ ಕುಬೇರ ಅಂತ ಹೇಳ್ತಾಳೆ. ಯಾಕಂದ್ರೆ ದೇವ ಹತ್ರ ಇರೋ 10,000 ಕೋಟಿ ಹಾಗೆ ಬ್ಯಾಂಕ್ ಅಕೌಂಟ್ ಅಲ್ಲಿ ಇದೆಯಲ್ಲ. ಇನ್ನೊಂದ್ ಕಡೆ ಯಾರು ಬುದ್ಧಿ ಕಲ್ತರು, ಪೊಲಿಟಿಷಿಯನ್ಸ್ ಬುದ್ಧಿ ಕಲ್ತಿಲ್ಲ. ಆಯಿಲ್ ರಿಸರ್ವ್ ನ ಬೇರೆ ಯಾರೋ ಬಿಸ್ನೆಸ್ ಮೆನ್ ಗೆ ಕೊಡೋಕೆ ಮತ್ತೆ ಲಕ್ಷ ಕೋಟಿ ಲಂಚ ಕೇಳ್ತಾ ಇದ್ದಾರೆ ಸಿದ್ದಪ್ಪ. ಸೊ ಸ್ನೇಹಿತರೆ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಈ ಮೂವಿ ನಿಮ್ಗೆ ಹೇಗನಿಸ್ತು ಅಂತ ಸ್ನೇಹಿತರೆ ಕಮೆಂಟ್ಸ್ ಅಲ್ಲಿ ಮಿಸ್ ಮಾಡದೆ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ.